ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಎಲ್ಲ ಆದಿರತ್ನರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿವಿ ಮುಖಾಂತರ ಪ್ರತಿದಿನ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇಲ್ಲಿಯ ತನಕ ನಾವು ಸಾಕಾರ ಮುರಳಿ ಚಿಂತನೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದು ವರದಾನದ ಕುರಿತಾಗಿರ್ಬೋದು, ಅದು ಮುರಳಿಯ ಮುಖ್ಯ ಸಾರ ಆಗಿರ್ಬೋದು, ಇಲ್ಲ ಧಾರಣಾ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಸ್ಲೋಗನ್ ಆಗಿರ್ಬೋದು. ಮುರಳಿಯ ಒಂದೊಂದು ವಿಶೇಷ ಪಾಯಿಂಟ್ಸ್ಗಳ ಕುರಿತಾಗಿ ಒಟ್ಟಾರೆ ಮುರಳಿ ಚಿಂತನೆಯಲ್ಲಿ ಆ ಮುರಳಿಯ ಸಾರ ಮತ್ತು ವಿಶೇಷ ಪಾಯಿಂಟ್ಸ್ನೊಂದಿಗೆ ಸುಮಾರು ವರ್ಷಗಳಿಂದ ನಾವು ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ಈ ದಿನ ನನಗೆ ಒಂದು ವಿಶೇಷ ಸಂಕಲ್ಪ ಬಂತು. ಇನ್ನು ಮುಂದೆ ನಾವು ಸ್ವಲ್ಪ ಅವ್ಯಕ್ತ ಮುರಳಿಗಳ ಕಡೆಗೆ ಗಮನ ಕೊಡೋಣ. ಇದು ಅವ್ಯಕ್ತ ವಾಣಿಯಾಗಿರೋದ್ರಿಂದ ನಮ್ಮ ಅವ್ಯಕ್ತ ಸ್ಥಿತಿಗೆ ಸಂಬಂಧಪಟ್ಟಂತೆ, ನಮ್ಮ ಸೂಕ್ಷ್ಮ ಧಾರಣೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ನೆಕ್ಸ್ಟ್ ಲೆವೆಲ್ ಒಂದು ಸ್ಥಿತಿಯನ್ನು ಮಾಡಿಕೊಳ್ಬೇಕು ಅಂತಂದರೆ ನಾವು ಅವ್ಯಕ್ತವಾಣಿಯ ಮೊರೆಯನ್ನು ಹೋಗಲೇಬೇಕಾಗತ್ತೆ. ಹಾಗಾಗಿ ಈ ದಿನದ ಅವ್ಯಕ್ತ ಮುರಳಿಯನ್ನು ನಾವು ನೋಡೋಣ. ಓಂ ಶಾಂತಿ. अव्यक्त महावाक्य. आज का डेट 3/2/1972, ಫೆಬ್ರವರಿ 3, 1972ರಲ್ಲಿ ಬಾಪ್ ದಾದರ್ ಅವರು ನುಡಿಸಿರುವ ಮಹಾವಾಕ್ಯ. आज का अव्यक्त महावाक्य मुख्य सार. स्वयं के जानने से संयम और समय की पहचान. स्वयं के जानने से संयम और समय की पहचान. ಈ ಒಂದು ಅವ್ಯಕ್ತ ಮುರಳಿಯ ಮುಖ್ಯ ಸಾರ ಆಗಿದೆ. ಸ್ವಯಂ ಅನ್ನು ತಿಳಿಯುವುದರ ಮುಖಾಂತರ ಸಂಯಮವನ್ನು ಮತ್ತು ಸಮಯವನ್ನು ಗುರುತಿಸಬಹುದು. ಸಂಯಮದಲ್ಲಿದ್ದು ಸಮಯವನ್ನು, ಭವಿಷ್ಯವನ್ನು ಗುರುತಿಸುವಂತಹ ಶಕ್ತಿ ಯಾವುದರಲ್ಲಿದೆ ಅಂತಂದರೆ, ಇವರು ಸಂಯಮವಾಗಿದ್ದಾರೆ ಅಥವಾ ಇವರಿಗೆ ಇನ್ನು ಅಡ್ವಾನ್ಸ್ ಭವಿಷ್ಯ ಸಮಯದ ಪೆಹಚಾನ್ ಸಿಗ್ತಾ ಇದೆ, ಸಿಗ್ನಲ್ ಸಿಗ್ತಾ ಇದೆ ಅಂದರೆ ಅವರು ಸ್ವಯಂವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಂತ ಇವತ್ತು ಬಾಬರವರು ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇದು ತುಂಬಾ ಅಳವಡಿಸಿಕೊಳ್ಳಬೇಕಾದ ಮತ್ತು ಬಹಳ ಪ್ರಮುಖವಾಗಿ ಸ್ವೀಕಾರ ಮಾಡಬೇಕು. ಇದನ್ನು ಎಲ್ಲ ಮುರಳಿಗಳಂತೆ ಕೇಳಿಬಿಡುವಂಥ ಮುರಳಿ ಅಲ್ಲ ಇವತ್ತಿನ ಮುರಳಿ. ಇದು ಧಾರಣಾ ಮುರಳಿಯಾಗಿದೆ ಮತ್ತು ಇದು ಆದಿ ಮತ್ತು ಅಂತ್ಯಕ್ಕೆ ಇದು ಒಂದು ಮುರಳಿ, ನಿರಂತರವಾಗಿ ಬೇಕಾಗುವಂಥ ಮುರಳಿಯ ಪಾಯಿಂಟ್ ಇದೆ. ಹಾಗಾಗಿ ಇವತ್ತು ಬಹಳ ಗಮನ ಕೊಟ್ಟು ನಾವು ಈ ಒಂದು ಮಹಾವಾಕ್ಯವನ್ನು ಅರ್ಥೈಸಿಕೊಳ್ಳೋಣ. ಸ್ವಯಂವನ್ನು ತಿಳ್ಕೊಳ್ಳುವುದರ ಮುಖಾಂತರ ಸಂಯಮ ಮತ್ತು ಸಮಯಕ್ಕೆ ಪೆಹಚಾನ್ ಅಂದರೆ ನನ್ನನ್ನು ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ತೇನೆಯೋ ಅಷ್ಟು ನನಗೆ ಸಂಯಮ ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತು ಮುಂದಿನ ಭವಿಷ್ಯ ಸಮಯವೂ ಕೂಡ ಸ್ಪಷ್ಟವಾಗುವ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಇವತ್ತಿನ ಮುಖ್ಯ ಸಾರ. ಬನ್ನಿ ಬಾಬರವರು ಮುಂದೆ ಏನು ಹೇಳ್ತಾರೆ ನೋಡೋಣ. ಜೈಸೆ ಬಾಪ್ ಕೆ ಲಿಯೆ ಕಹಾ ಹುವಾ ಹೈ ಕಿ ವಹ ಜೋ ಹೈ ಜೈಸಾ ಹೈ ವೈಸಾ ಹಿ ಉನ್ಕೋ ಜಾನ್ನೆ ವಾಲಾ ಸರ್ವ ಪ್ರಾಪ್ತಿಯಾ ಕರ್ ಸಕ್ತಾ ಹೈ. ನೋಡು, ಹೇಗೆ ಹೇಳ್ತಾರಲ್ವಾ, ಯಾರು ಸ್ವಯಂ ಪರಮಾತ್ಮನನ್ನು ಹೇಗೆ ಇದ್ದಾರೋ ಹಾಗೆಯೇ ಯಾರು ಅವರನ್ನು ತಿಳಿದುಕೊಳ್ತಾರೆಯೋ ಅವರೇ ಸರ್ವ ಪ್ರಾಪ್ತಿಗಳನ್ನು ಪಡೆದುಕೊಳ್ಳಬಲ್ಲರು. ಅಂದರೆ ಪರಮಾತ್ಮನ ಬಗ್ಗೆ ಅಭಿಮಾನ ಇರುವುದು ಬೇರೆ, ಪರಮಾತ್ಮನ ಬಗ್ಗೆ ಭಕ್ತಿ ಇರೋದು ಬೇರೆ, ಪರಮಾತ್ಮನ ಬಗ್ಗೆ
ಪ್ರೀತಿ ಇರೋದು ಬೇರೆ. ಇವರೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳೇ. ಪ್ರೀತಿಸುವವರು, ಅಭಿಮಾನಿಸುವವರು, ಸ್ಮರಿಸುವವರು ಯಾರಾದರೂ ಸರಿನೇ. ಆದರೆ ಇವರೆಲ್ಲರೂ ಸಹ ಸಂಪೂರ್ಣವಾದ ಪ್ರಾಪ್ತಿಗಳನ್ನು ಪಡೆದುಕೊಳ್ಳುತ್ತಾರೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಭಾವನಾತ್ಮಕವಾಗಿ ಭಕ್ತಿಯ ಅಭಿಮಾನಕ್ಕೆ ಒಲಿಬೇಕಾದಷ್ಟು ಪ್ರಾಪ್ತಿ ಸಿಗುತ್ತೆ, ಸಿಗಲ್ಲ ಅಂತಿಲ್ಲ. ಆದರೆ ಕಂಪ್ಲೀಟ್ ಪ್ರಾಪ್ತಿಯ ಎಲ್ಲ ಪ್ರಾಪ್ತಿಗಳನ್ನು ಪಡೆದುಕೊಳ್ಳಬೇಕು ಅಂತಂದರೆ ಸ್ವಯಂ ಪರಮಾತ್ಮ ಹೇಗಿದ್ದಾರೋ ಹಾಗೆಯೇ ಅರ್ಥೈಸಿಕೊಂಡ್ರೆ ಮಾತ್ರನೇ ಸರ್ವ ಪ್ರಾಪ್ತಿಗಳನ್ನು ಪಡೆದುಕೊಳ್ತಾರೆ. ಅಂದರೆ ಅರ್ಥ ಇಲ್ಲಿ ಕ್ಲಿಯರ್ ಆಗಿದೆ. ನೀವು ಬರೀ ಪ್ರೀತಿಸುವವರಾಗಿದ್ರಿ, ಪರಮಾತ್ಮನ ಬಗ್ಗೆ ಕಂಪ್ಲೀಟ್ ಆಗಿ 100% ಅಕ್ಯುರೇಟ್ ಹೇಗಿದ್ದಾರೆ ಹಾಗೆ ನಿಮಗೆ ನೋಡಲಿಕ್ಕೆ ಬರ್ತಾ ಇಲ್ಲ, ಹಾಗೆ ನೀವು ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಜ್ಞಾನ ಮಾರ್ಗಕ್ಕೆ ಇನ್ನೂ ಕಂಪ್ಲೀಟ್ ಆಗಿ ಎಂಟ್ರಿ ಕೊಟ್ಟಿಲ್ಲ ಅಂತ ಅರ್ಥ. ಎಲ್ಲೋ ಒಂದು ಕಡೆ ಭಗವಂತನ ಜೊತೆ ಇನ್ನೂ ಭಾವನಾತ್ಮಕವಾಗಿ ಹಳೆಯ ಭಕ್ತಿ ರೂಪದಲ್ಲೋ ಅಥವಾ ಹೊಸ ಪ್ರೀತಿಯ ರೂಪದಲ್ಲೋ ಅಥವಾ ಒಂದು ಸಂಬಂಧದ ರೂಪದಲ್ಲಿ ಉಳಿದುಕೊಂಡಿದೆಯೇ ಹೊರತಾಗಿ ಪರಮಾತ್ಮ ಹೇಗಿದ್ದಾರೆಯೋ ಹಾಗೆಯೇ ಅರ್ಥೈಸಿಕೊಂಡು ಸ್ವೀಕಾರ ಮಾಡದ ಹೊರತು ಅವರನ್ನು ಜ್ಞಾನಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಈ ರೀತಿಯಾಗಿ ಅರ್ಥ ಮಾಡಿಕೊಂಡಿರುವಂಥ ಜ್ಞಾನಿ ಇದ್ದಾನೋ ಆತ ಪರಮಾತ್ಮನನ್ನು ಯಾವ ರೀತಿ ಸ್ಮರಿಸ್ತಾನೆ ಅಥವಾ ಸದಾ ಸಾತಲ್ಲಿ ಇಟ್ಟುಕೊಂಡಿರ್ತಾನೋ ಅದನ್ನು ರಾಜಯೋಗ ಅಂತ ಕರೀತಾರೆ. ಒಬ್ಬ ಜ್ಞಾನಿಯಾಗಿ ಮಾಡುವ ಯೋಗ ರಾಜಯೋಗವಾಗುತ್ತೆ ಹೊರತಾಗಿ ಎಲ್ಲರೂ ಮಾಡುವ ಯೋಗ ರಾಜಯೋಗವಲ್ಲ. ಎಲ್ಲರೂ ಪರಮಾತ್ಮನನ್ನು ಧ್ಯಾನಿಸುವವರಿದ್ದಾರೆ ಇಲ್ಲಿ, ಸ್ಮರಿಸುವವರಿದ್ದಾರಿಲ್ಲಿ, ಪ್ರೀತಿಸುವವರಿದ್ದಾರಿಲ್ಲಿ, ಅಭಿಮಾನಿಸುವವರಿದ್ದಾರಿಲ್ಲಿ. ಅದು ಭಕ್ತಿ ಮಾರ್ಗದಿಂದನೂ ನಡೆದುಕೊಂಡು ಬರುತ್ತೆ. ಕೋಟಿ ಕೋಟಿ ಆತ್ಮರು ಕೂಡ ಇಲ್ಲಿದ್ದಾರೆ. ಪರಮಾತ್ಮನನ್ನು ಒಂದಲ್ಲ ಒಂದು ನಾಮ ರೂಪಗಳಿಂದ ಭಕ್ತಿಸುವವರು, ಭಜಿಸುವವರು, ಅಭಿಮಾನಿಸುವವರು. ಭಲೆ ನಾವು ಈ ಒಂದು ಜ್ಞಾನಕ್ಕೆ ಬಂದಾದ ಮೇಲೆ ನಾವು ಆತ್ಮದ ಕುರಿತಾಗಿ ತಿಳಿದುಕೊಂಡಿದ್ದೇವೆ, ಪರಮಾತ್ಮನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ನಮಗೆ ಪರಮಾತ್ಮ ಎಲ್ಲಿದ್ದಾನೆ ಗೊತ್ತಿದೆ, ಪರಮಾತ್ಮ ಯಾವ ರೂಪದಲ್ಲಿದ್ದಾನೆ ಗೊತ್ತಿದ್ದಾನೆ, ಪರಮಾತ್ಮ ಯಾವಾಗ ಬರ್ತಾರೆ ಗೊತ್ತಿದ್ದಾರೆ. ಈ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಅಥವಾ ಈ ಒಂದು ಟೈಮನ್ನು ತಿಳ್ಕೊಂಡು ಮಾತ್ರಕ್ಕೆ ನಾವು ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡಿವಿ ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗಿ ನೀವು ಭಾಗಶಃ ಪರಮಾತ್ಮನನ್ನು ತಿಳಿದುಕೊಂಡಿದ್ರಿ. ಅರ್ಥವಾರ್ಥ ಪರಮಾತ್ಮನ ಸ್ವರೂಪ ಮತ್ತು ಪರಮಾತ್ಮನ ಪಾತ್ರದ ಇತಿಹಾಸವನ್ನು ತಿಳಿದುಕೊಂಡಿದ್ರೆ ಹೊರತಾಗಿ ಪರಮಾತ್ಮನನ್ನಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಪರಮಾತ್ಮ ಹೇಗಿದ್ದಾರೋ ಹಾಗೆಯೇ ಅರ್ಥೈಸಿಕೊಂಡು ಸ್ವೀಕಾರ ಮಾಡೋದು ಅಂದರೆ ಪರಮಾತ್ಮನು ಪಾತ್ರದಿಂದ ಅತೀತನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪಾತ್ರದಲ್ಲಿ ಅವರು ನಮಗೆ ಜೀವನ ಮುಕ್ತಿ ಕೊಡ್ತಾರೆ, ಅದಕ್ಕೆ ಇಷ್ಟ. ಪರಮಾತ್ಮ ನಮಗೆ ಕೋರ್ಸ್ ಕೊಟ್ಟು ಸ್ಮೃತಿ ಕೊಟ್ಟಿದ್ದಾರೆ, ಅದಕ್ಕೆ ನಮಗಿಷ್ಟ. ಪರಮಾತ್ಮ ಮುಂದೆ ನಮಗೆ ಸ್ವರ್ಗ ಕೊಡ್ತಿದ್ದಾರೆ, ಅದಕ್ಕೆ ನಮಗಿಷ್ಟ. ಅದಕ್ಕೆ ಅವ್ರನ್ನ ಅಭಿಮಾನಿಸ್ತೀವಿ, ಅದಕ್ಕೆ ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ ನೀವೇನಾದರೂ ಅಂದುಕೊಂಡಿದ್ರೆ, ಅಥವಾ ಮುಂದೆ ವಿನಾಶ ಬರುತ್ತೆ ಆ ಸಮಯದಲ್ಲಿ ನಮಗೆ ಛತ್ರಛಾಯವಾಗಿ ಪರಮಾತ್ಮ ನಿಲ್ತಾರೆ, ಎಲ್ಲೋ ಬಿದ್ದವರಿಗೆ ಜ್ಞಾನ ಕೊಟ್ಟು ಇಷ್ಟ ಪಾಲನೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಅವ್ರನ್ನ ಅಭಿಮಾನಿಸ್ತೀವಿ, ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರೀತಿಸ್ತೀವಿ, ಅದಕ್ಕೋಸ್ಕರ ನಾವು ಅವರಿಗೆ ಕೃತಜ್ಞರಾಗಿದ್ದೀವಿ ಅಂತ ನೀವೇನಾದರೂ ತಿಳಿದುಕೊಂಡಿದ್ರೆ ಖಂಡಿತವಾಗಿ ನೀವಿನ್ನು ಭಗವಂತನನ್ನು, ಪರಮಾತ್ಮನನ್ನು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿಲ್ಲ. ಸಂಬಂಧಿಕವಾಗಿ ಸ್ವೀಕಾರ ಮಾಡಿದಿರಿ, ನಿಮಗವ್ರು ಉಪಕಾರ ಮಾಡಿದ್ರಂತನೋ, ನಿಮಗವರು ಸ್ಮೃತಿ ಕೊಟ್ಟಿದ್ದಾರಂತನೋ, ನಿಮಗವರು ಸ್ವರ್ಗ ಕೊಡ್ತಾರಂತನೋ, ಇದು ಪಾತ್ರದ ಸಂಬಂಧದಿಂದ ನೆನಪು ಮಾಡುವ ವಿಧಾನವಾಗಿದೆ. ಇದು ಒಂದು ಕ್ಯಾಟಗರಿ. ಇನ್ನು ಕೆಲವರು ನಾನಾತ್ಮ, ನನ್ನ ತಂದೆ ಪರಮಾತ್ಮ, ಹಾಗಾಗಿ ಅವ್ರನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಆತ್ಮೀಯ ಸಂಬಂಧದಲ್ಲಿ ಸ್ವೀಕಾರ ಮಾಡೋರಿದ್ದಾರೆ. ನಾನು ಮಗ ಆಗಿದ್ದೀನಿ, ಹಾಗಾಗಿ ಅವ್ರನ್ನ ಅಭಿಮಾನಿಸಲೇಬೇಕು, ಪ್ರೀತಿಸಲೇಬೇಕು ಅಂತ ಈ ಆತ್ಮೀಯ ಸಂಬಂಧದಿಂದನೂ ಕೂಡ ಸ್ವೀಕಾರ ಮಾಡೋದು, ಇದು ಕೂಡ ಸಂಬಂಧ. ಭಾಗಶಃ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾನು ಆತ್ಮ ಅನ್ನೋದನ್ನು ಮರಿಬೇಕು, ನಾನೊಂದು ಬ್ರಾಹ್ಮಣ ಅಥವಾ ಬ್ರಹ್ಮಕುಮಾರ ಪಾತ್ರ ಅನ್ನೋದನ್ನು ಮರಿಬೇಕು, ಮುಂದೆ ಸ್ವರ್ಗ ಪಡ್ಕೊಳ್ತೀನಿ ಅನ್ನೋದು ಮರಿಬೇಕು, ಮುಂದೆ ವಿನಾಶದಲ್ಲಿ ನನಗೆ ಸಹಯೋಗಕ್ಕೆ ಬರಲಿ ಅನ್ನೋದು ಮರಿಬೇಕು.
ಕಂಪ್ಲೀಟಾಗಿ ನನ್ನನ್ನು ಯಾವುದೇ ರೀತಿಯಲ್ಲಿ ಭಗವಂತನ ಜೊತೆ ಜೋಡಿಸಿಕೊಳ್ಳದೆ ಭಗವಂತ ಹೇಗಿದ್ದಾರೋ ಹಾಗೆ ಅವರೊಂದು ಆತ್ಮ ಆಗಿದ್ದಾರೆ, ಅವರೊಂದು ಲೈಟ್ ಆಗಿದ್ದಾರೆ, ಅವರೊಂದು ಮೈಟ್ ಆಗಿದ್ದಾರೆ, ಅವರ ಒಂದು ಗುಣಗಳು, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಚಾರಿತ್ರ್ಯ, ಅವರ ಒಂದು ಪಾವಿತ್ರ್ಯ ಅದೆಲ್ಲವನ್ನ ಹೇಗಿದೆಯೋ ಹಾಗೆಯೇ ಅರ್ಥೈಸಿಕೊಂಡು ಮತ್ತು ಅವರ ಪಾತ್ರವನ್ನು ಎಷ್ಟು ಸೂಕ್ಷ್ಮವಾಗಿ ಅಂತಂದರೆ ಅಷ್ಟು ಸೂಕ್ಷ್ಮವಾಗಿ ನಾವು ಬಹಳ ಜಾಗರೂಕತೆಯಿಂದ ಅರ್ಥೈಸಿಕೊಳ್ಳಬೇಕು. ಎಲ್ಲೂ ಅದು ಇಂಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ, ಪಾರ್ಶಾಲಿಟಿ ಆಗೋ ರೀತಿಯಲ್ಲಿ ನಾವು ಸ್ವೀಕಾರ ಮಾಡ್ತಿದ್ದೀವಿ ಅಂದರೆ ನಮಗೆ ಬೇಕಾದಂಗೆ ಪರಮಾತ್ಮನನ್ನು ನಾವು ಅರ್ಥ ಮಾಡ್ಕೊಂಡಿರ್ತೇವೆ ಹೊರತಾಗಿ ಪರಮಾತ್ಮ ಹೇಗಿದ್ದಾರೆ ಹಾಗೆ ಅಲ್ಲ. ಅದಕ್ಕೆ ಇಲ್ಲಿ ಇವತ್ತು ಬಾಬಾರವರು ಹೇಳ್ತಿದ್ದಾರೆ, ಯಾರು जैसे बाप के लिए कहा हुआ है कि वह जो है जैसा है वैसा ही उनको जानने वाला सर्व प्राप्तियां कर सकता है. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವ ರೀತಿ ಪರಮಾತ್ಮನಿಗೆ ಈ ಒಂದು ಹೋಲಿಕೆ ಅಥವಾ ಮಾತಿದೆಯೋ, ಯಾರಾಗಿದ್ದಾರೆ ಹೇಗಿದ್ದಾರೆ ಹಾಗೆಯೇ ಅರ್ಥೈಸಿಕೊಂಡು ತಿಳಿದುಕೊಳ್ಳುವವರೇ ಎಲ್ಲ ಪ್ರಾಪ್ತಿಯನ್ನು ಪಡೆದುಕೊಳ್ತಾರೆ ಅಂತ. ಇದು ಎಕ್ಸಾಂಪಲ್, ಇಲ್ಲಿಗೆ ಮುಗುದಿಲ್ಲ. ಅವರೇ ಜ್ಞಾನಿ ಅಂತಂದರೆ ಇದೂ ಕೂಡ ಭಾಗಶಃ. ಯಾಕಂದರೆ ಇದಕ್ಕೂ ಮತ್ತು ಆತ್ಮಕ್ಕೂ ಸಾಮ್ಯತೆ ಇರೋದ್ರಿಂದ ಮುಂದೆ ಇದನ್ನು ಅರ್ಥ ಮಾಡಿಕೊಂಡಿರೋರು ಹೇಗೆ ಎಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೋ ಹಾಗೆ वैसे ही स्वयं को जानने के लिए भी जो हूँ जैसा हूँ ऐसा ही जानकर और मानकर सारा दिन चलते फिरते हो, क्योंकि जैसे बाप को स्वयं स्वरूपों से व सर्व संबंधों से जानना आवश्यक है, ऐसे ही बाप द्वारा स्वयं को भी ऐसा जानना आवश्यक है. जानना अर्थात मानना, मैं जो हूँ जैसा हूँ ऐसा मानकर चलेंगे तो क्या स्थिति होगी? देह में विदेही, व्यक्ति में होते अव्यक्त, चलते फिरते फरिश्ते व कर्म करते हुए कर्मातीत. ನೋಡಿ ಎಷ್ಟು ಸೂಪರ್ ಆಗಿ ಇವತ್ತು ಬಾಬಾ ಹೇಳಿದ್ದಾರೆ ಅಂದರೆ, ಎಂಟೈರ್ ನಾನು ಇಷ್ಟು ವರ್ಷದಲ್ಲಿ ಯಾವ ಒಂದು ಜ್ಞಾನದ ಪ್ರಾಪ್ತಿಗಾಗಿ ಪರದಾಡಿ ಬಾಬಾರವರು ಎಲ್ಲ ಮಹಾವಾಕ್ಯಗಳನ್ನು ಎಷ್ಟು ಸಾಧ್ಯ ಆಗುತ್ತಷ್ಟು ಮೆಲುಕು ಹಾಕಿ ಒಂದು ಹಂತಕ್ಕೆ ಸಾರದಲ್ಲಿ ಬಂದು ನಿಂತಿದ್ದೆ ನಾನು. ಅದನ್ನು ಒಂದು ಮುರಳಿಯಲ್ಲಿ ಇಷ್ಟು ಸ್ಪಷ್ಟವಾಗಿ ಇವತ್ತು ಬಾಬಾರವರು ಹೇಳಿದ್ದಾರೆ. ಇಲ್ಲಿಯ ತನಕ ಈ ಮುರಳಿಯನ್ನು ಇಷ್ಟು ಸ್ಪಷ್ಟವಾಗಿ ನಾನು ಕೂಡ ನೋಡಿರಲಿಲ್ಲ. ಬಟ್ ಈ ಸಾರ 100% ನಾನು ಸುಮಾರು ಈಗ ಆಲ್ರೆಡಿ 100-150 ಎಪಿಸೋಡ್ಗಳಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ. ಇದೇ ಸಾರ ನಾನು ಹೇಳ್ತಾ ಇರೋದು. ಫಸ್ಟ್ ಆತ್ಮ 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 ಆತ್ಮ. ಯಾಕೆ ಅಂದರೆ ಇನ್ನೂ ನಾವು ಪಾತ್ರದ ಅಭಿಮಾನದಿಂದ ಆಚೆ ಬರಲಿಕ್ಕೆ ರೆಡಿ ಇಲ್ಲ. ನಮ್ಮನ್ನು ಏನಂತ ಗುರುತಿಸ್ಕೊಳ್ತಾ ಇದ್ದೀವಿ? ನಾನೊಬ್ಬ ಬ್ರಹ್ಮಕುಮಾರ್, ನಾನೊಬ್ಬ ಕೋರ್ಸ್ ತೆಗೆದುಕೊಂಡಿರುವ ಆತ, ನಾನೊಬ್ಬ ಜ್ಞಾನಿ, ನಾನೊಬ್ಬ ಯೋಗಿ, ನಂದೊಂದು ಪರಿವಾರ, ನಾನು ಮುಂದೆ ದೇವಮಾನವನಾಗುವವನು, ಸ್ವರ್ಗದಲ್ಲಿ ಬರುವವನು. ಈ ರೀತಿಯಾಗಿ ನಮ್ಮನ್ನು ನಾವು ಪಾತ್ರದಿಂದ ಕೋಟ್ ಮಾಡಿಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಹೊರತಾಗಿ ಒಳಗಡೆ ಒಂದು ಅವಿನಾಶಿ ಆತ್ಮ ನಾನು ಅನ್ನುವ ಅಭಿಮಾನ ಇನ್ನೂ ಎಲ್ಲೂ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಕಾಣಿಸಿದ್ರೆ ಎಲ್ಲ ಬೌಂಡ್ರಿಗಳು ಒಂದು ಕ್ಷಣದಲ್ಲಿ ಸರ್ವನಾಶ ಆಗೋಗುತ್ತೆ. ಓಕೆ, ನಮಗೆ ಆತ್ಮದ ಒಂದು ಅಭಿಮಾನದಲ್ಲಿ ಬರುವಷ್ಟು, ನಿರಾಕಾರದಲ್ಲಿ ಬರುವಷ್ಟು ಸೂಕ್ಷ್ಮ ಇಲ್ಲದವರಿಗೆ ನಾನು ಶೂದ್ರನಲ್ಲ, ನಾನು ಬ್ರಾಹ್ಮಣ ಅಂತ ಹೇಳಿಕೊಳ್ಳೋದು ಒಂದು ಹೆಮ್ಮೆಯ ವಿಚಾರಣೆ. ನಾನು ಅಪವಿತ್ರ ಅಲ್ಲ, ನಾನು ಪವಿತ್ರ, ನಾನು ಕೀಳಲ್ಲ, ನಾನು ಶ್ರೇಷ್ಠ. ಈ ಥರದ ಕೀಳಿರಿಮೆಯಿಂದ ಹೊರಬಂದು ನಾನು ಶ್ರೇಷ್ಠ ಅನ್ನುವ ಭಾವ ಪಾತ್ರದಲ್ಲೇ ಬಂದರೂ ಕೂಡ ಒಂದು ಹಂತದ ಪರಿವರ್ತನೆ, ಅದು ಒಳ್ಳೆಯದೇ. ಬಟ್ ಅದೇ ಅಂತ್ಯ ಅಲ್ಲ. ಅಂದರೆ ಇದರ ಅರ್ಥ ಬಾಬಾರವ್ರು ಹೇಳ್ತಿದ್ದಾರೆ, जो हूँ जैसा हूँ ऐसा ही जानकर और मानकर सारा दिन चलते फिरते हो. ನೀನು ಹೇಗಿದೆಯಾ, ಯಾರಾಗಿದೆಯಾ ಅದನ್ನು ತಿಳಿದುಕೊಂಡು ಅದೇ ಥರ ನಡೀತಾ ಇದೆಯಾ ಇಡೀ ದಿನ.
ಅಂದರೆ ಇಲ್ಲಿ ಪಾತ್ರವನ್ನು ಕಂಪ್ಲೀಟ್ ಆಪ್ರೇಷನ್ ಮಾಡಿ ಬಿಸಾಕಿದ್ದಾರೆ. ಅದಕ್ಕೆ ಅವ್ಯಕ್ತವಾಣಿಗಳನ್ನು ಓದಬೇಕು ಅಂತ ಹೇಳೋದು. ಸಾಕಾರವಾಣಿಗಳಲ್ಲಿ ಬರೀ ಪಾತ್ರದ ವೈಭವೀಕರಣ ಇರುತ್ತೆ, ಸ್ವರ್ಗದ ವೈಭವೀಕರಣ ಇರುತ್ತೆ, ಸಾಕಾರದ ವೈಭವೀಕರಣ ಇರುತ್ತೆ. ಆದರೆ ಇಲ್ಲಿ ಡೈರೆಕ್ಟ್ ಆಪರೇಷನ್. ನೀವು ಮೂಲ ಸ್ಥಿತಿಗೆ ಹೋಗಬೇಕು ಅಂತಂದರೆ, ನಿರಾಕಾರ ಸ್ಥಿತಿಗೆ ಏರಬೇಕು ಅಂತಂದರೆ, ಬಾಪ್ ಸಮಾನ್ ಆಗಬೇಕು ಅಂದರೆ, ಸರ್ವ ಪ್ರಾಪ್ತಿ ಸಂಪನ್ನರಾಗಬೇಕು ಅಂತಂದರೆ, ನೀವು ಬರೀ ಮೇಲೆ ಮೇಲೆ ಪಾತ್ರದ ಅಭಿಮಾನವನ್ನು ಇಟ್ಕೊಂಡು ನಾವಿಂಗೆ ಅಂತ ನಿಮಗೆ ನೀವೇ ಬೆನ್ನು ತಟ್ಟುಕೊಂಡು ಕೊಂಬಿಟ್ಕೊಂಡು ಓಡಾಡಿದ್ರೆ ಆಗೋದಿಲ್ಲ ಕೆಲಸ. ಬೀಗರಂತೆ ಕೈ ಬೀಸಿ ಹೋದರೆ ಮುಗಿಯಲಿಲ್ಲೋ ಕೆಲಸ, ಹಾಗೋ ಹೀಗೋ ಉಂಡು ಉರುಳಿ ಮನೆ ತುಂಬ ಮಾಡಿ ಹೊಲಸ ಅಂತ ಹೇಳ್ತಾರೆ. ಹಾಗೆ ನಾವು ಬಂದ್ವಿ, ಕೋರ್ಸ್ ತಗೊಂಡ್ವಿ, ಬ್ರಾಹ್ಮಣರು ಅಂತ ಹೇಳ್ಕೊಂಡ್ವಿ, ಒಂದು ಪರಿವಾರ ಮಾಡ್ಕೊಂಡ್ವಿ, ನವರಾತ್ರಿ ಶಿವರಾತ್ರಿ ಆಚರಿಸಿದ್ವಿ, ಎಲ್ಲರೂ ತೇರು ಉಚ್ಚಯ ಮಾಡ್ದಂಗೆ ನಾವು ಒಂದಷ್ಟು ಜಾತ್ರೆಗಳ ಥರ ಮಾಡಾಕ್ಬಿಟ್ವಿ, ಸಂಪ್ರದಾಯಕ್ಕೆ ಬದ್ಧವಾಗಿಬಿಟ್ವಿ, ಬರೀ ಬ್ರಾಹ್ಮಣರನ್ನ ನಶೆಯಲ್ಲಿ ಉಳ್ಕೊಂಡ್ವಿ ಅಂದರೆ ಖಂಡಿತವಾಗಿ ನಾವು ಏನನ್ನೂ ಸಾಧಿಸಿಲ್ಲ. ಎಲ್ಲ ಧರ್ಮದ ಒಂದು ಪಾತ್ರದಂತೆ ನಾವು ಒಂದು ಧರ್ಮದ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀವಿ ಬಿಟ್ಟರೆ ಎಲ್ಲರಂತೆ ಏನು ದೊಡ್ಡ ಸಾಧನೆ ಇಲ್ಲ. ಸಾಧನೆ ಯಾವುದು ಅಂದರೆ ಎಲ್ಲವನ್ನ ತಿಳಿದ ಮೇಲೂ ಶ್ರೇಷ್ಠನಾದ ಪಾತ್ರದಲ್ಲಿ ಇದೀನಿ ಅಂತ ಗೊತ್ತಾದ ಮೇಲೂ ಆ ಪಾತ್ರವನ್ನೂ ತ್ಯಾಗ ಮಾಡಿ ಸ್ವಯಂ ಸ್ವಸ್ಮೃತಿಯಲ್ಲಿ ಬಂದು ಕೂರುವುದಿದೆಯಲ್ವಾ. ಕೆಳಗಿದ್ದಾಗ ನನಗೆ ಸಾಕು ಸಾಕು ಅನ್ನೋದಲ್ಲ, ಶ್ರೇಷ್ಠ ಸ್ಥಾನ ಸಿಕ್ಕಾಗ ಅದನ್ನು ಸಾಕು ಅಂತ ಇಳಿಯೋದಿದೆಯಲ್ಲ, ಅದು ತ್ಯಾಗ. ಅದು ತ್ಯಾಗ. ಇಲ್ಲಿಯ ತನಕ ಎಲ್ಲರೂ ಕೂಡ ನಾನು ಸತ್ತೋಗ್ಬಿಡ್ತೀನಿ, ನನಗೆ ಸಾಯಬೇಕಾಗಿದೆ, ನನಗೆ ಸಾಕಾಗಿದೆ ಪ್ರಪಂಚ ಅಂತ ಸನ್ಯಾಸಿಗಳು ಹೇಳಿದ್ರು. ಅದು ವೈರಾಗ್ಯ ಅಲ್ಲ ಅಂತಾರೆ ಪರಮಾತ್ಮ. ಯಾಕೆ ಅಂದರೆ ಅವ್ರಿಗಿಷ್ಟ ಇಲ್ಲ, ಅದಕ್ಕೆ ಬಿಡ್ತಾ ಇದ್ದಾರೆ. ಅದನ್ನು ತ್ಯಾಗ ಅಂತ ಯಾಕೆ ಕರಿಬೇಕು? ಈಗ ನೀವು ಒಂದು ಹೋಟೆಲ್ಗೆ ಹೋಗ್ತೀರಿ, ಲೌಕಿಕದವರಾಗಿದ್ದರೆ, ಅಲೌಕಿಕದವರಾಗಿದ್ದರೆ ಈಗ ನೀವು ಮಧುಬನಕ್ಕೆ ಹೋಗ್ತೀರಿ, ಅಲ್ಲಿ ಒಂದು 10 ವೆರೈಟಿ ಇಟ್ಟಿದ್ದಾರೆ. 10 ವೆರೈಟಿನೂ ಒಳ್ಳೆಯದೇ. ಬಟ್ ನಿಮಗೆ ಯಾರಿಗೋ ಶುಗರ್ ಇದೆ ಅಂತಂದಾಗ ನೀವು ಶುಗರ್ ತೊಗೊಳ್ಳಲ್ಲ, ಸ್ವೀಟ್ ತೊಗೊಳ್ಳಲ್ಲ, ಕೇಕ್ ತೊಗೊಳ್ಳಲ್ಲ, ಐಸ್ ಕ್ರೀಮ್ ತೊಗೊಳ್ಳಲ್ಲ. ಹಾಗಂತ ನೀವು ತ್ಯಾಗ ಮಾಡಿರಿ ಅಂತ ನಾನು ಹೇಳೋಕ್ಕಾಗಲ್ವಲ್ಲ. ಐಸ್ ಕ್ರೀಮ್ ಉಳಿಸಿಬಿಟ್ಟಿದ್ದಾರೆ ಅವರು, ಸ್ವೀಟ್ ಉಳಿಸಿಬಿಟ್ಟಿದ್ದಾರೆ ಅವರು, ಕೇಕ್ ಉಳಿಸಿಬಿಟ್ಟಿದ್ದಾರೆ ಅವರು ಮಕ್ಕಳಿಗೋಸ್ಕರ ಅಂತ ಹೇಳಬೇಕಾ ನಾವು? ಹಾಸ್ಯಾಸ್ಪದವಾಗುತ್ತೆ. ನನ್ನನ್ನೆಲ್ಲ ಏನೂ ಅಲ್ಲ, ನನ್ನನ್ನೆಲ್ಲ ಏನೂ ಅಲ್ಲ, ಯಾಕೊಲ್ಲ, ಮನೆಗಿಲ್ಲ ಅದಕ್ಕೂ ಅಲ್ಲ, ಹಾಲಲ್ಲ, ಬೆಣ್ಣಲ್ಲ, ತುಪ್ಪಲ್ಲ, ಯಾಕ ಮನೆಗಿಲ್ಲ ಅದಕ್ಕೂ ಅಲ್ಲ. ಹಾಗೆ ನನಗದು ಬೇಕಿಲ್ಲ, ಅದಕ್ಕೆ ನಾನು ಬಿಟ್ಟೀನಿ, ಅದನ್ನು ತ್ಯಾಗ ಅಂತ ಕರ್ಕೊಂಡು ಟೈಟಲ್ ಹಾಕ್ಕೊಂಡು ಓಡಾಡ್ತಿದ್ದೀನಿ ಅಂದರೆ ನಮಗೆ ನಾವೇ ಮುಟ್ಟಾಳರನ್ನಾಗಿ ಮಾಡ್ಕೊತಾ ಇದ್ದೀವಿ ಬಿಟ್ಟರೆ ಬೇರೆ ಯಾರೂ ಮುಟ್ಟಾಳರಾಗೋದಿಲ್ಲ ಇಲ್ಲಿ ಅಂತ್ಯದಲ್ಲಿ. ಹಾಗಾಗಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ನಾವು ಎಲ್ಲಿಯ ತನಕ ಈ ಪಾತ್ರಗಳು ಇವತ್ತು ನಮಗೆ ಗೊತ್ತಾಗಿದೆ. ಏನು ಇಲ್ಲಿಯ ತನಕ ನಮ್ಮನ್ನು ಯಾರೋ ನೀಚರು ಅಂದರು, ಪಾಪಿಗಳಂದರು, ಅಪವಿತ್ರರಂದರು, ಶೂದ್ರರಂದರು, ಯಾವುದ್ಯಾವುದೋ ಕರೆದಿರ್ಬೋದು ನಮ್ಮನ್ನು. ಅಥವಾ ಇವತ್ತು ನಿಮಗೆ ಒಳ್ಳೆಯತನನೇ ಮುಳ್ಳಾಗಿರ್ಬೋದು, ನಿಮ್ಮನ್ನು ಕಡೆಗಣಿಸ್ತಿರ್ಬೋದು, ನೀವು ಕುಡಿಯಲ್ಲ, ತಿನ್ನಲ್ಲ, ನೀವು ಲೆಕ್ಕಕ್ಕೆ ಇಲ್ಲ, ಪ್ರಪಂಚದಲ್ಲಿ ಇದ್ದು ವ್ಯರ್ಥ, ಏನೆಲ್ಲ ನಿಮಗೆ ಮಾತಾಡಿರ್ಬೋದು. ಆದರೆ ಇವತ್ತು ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನೀವು ನೀಚರು ಅಲ್ಲ, ಪಾಪಿಗಳು ಅಲ್ಲ, ಶ್ರೇಷ್ಠಾತಿ ಶ್ರೇಷ್ಠರು, ಸಾಕ್ಷಾತ್ ದೇವಾತ್ಮರಾಗಿ ಪಾತ್ರ ನಿರ್ವಹಿಸಿದವರು, ಸೂರ್ಯವಂಶಿಗಳು, ಸ್ವರ್ಗ ನಿವಾಸಿಗಳು, ಏನೆಲ್ಲ ರೀತಿಯಲ್ಲಿ ಇವತ್ತು ಸ್ಮೃತಿಯನ್ನು ಕೊಟ್ಟು ಇಡೀ ನಾಟಕದಲ್ಲಿ ನಮ್ಮನ್ನು ಶ್ರೇಷ್ಠ ಒಂದು ಸ್ಥಾನಕ್ಕೆ ತಂದು ನಮ್ಮನ್ನು ನಿಲ್ಲಿಸಿದ್ದಾರೆ ಸ್ಮೃತಿಯಲ್ಲಿ. ಈಗ ಮಜಾ ಏನು ಅಂದರೆ, ಇವ್ರು ಹೇಳಿರೋದೆಲ್ಲನೂ ನಾನು ಸ್ವೀಕಾರ ಮಾಡಿಲ್ಲ. ಅವತ್ತು ನಾನು ಒಂದು ರೀತಿಯಲ್ಲಿ ಪಾಪಿನೇ, ಒಂದು ರೀತಿಯಲ್ಲಿ ವ್ಯರ್ಥನೆ, ಒಂದು ರೀತಿಯಲ್ಲಿ ಎಲ್ಲ ಕಳ್ಕೊಂಡಿರೋನೆ. ಆದರೆ ಅವತ್ತು ನಾವು ಸ್ವೀಕಾರ ಮಾಡಲಿಲ್ಲ. ಆದರೆ ಇವತ್ತು ನನಗೆ ದೇವಾತ್ಮ ಅಂತ ಹೇಳ್ತಾರೆ, ಬ್ರಾಹ್ಮಣ ಅಂತ ಹೇಳ್ತಾರೆ, ಶ್ರೇಷ್ಠ ಅಂತ ಹೇಳ್ತಾರೆ ಅಂದ ತಕ್ಷಣ ಇದನ್ನು ಕೂಡ ಸ್ವೀಕಾರ ಮಾಡಬೇಡ. ತಿಳ್ಕೊ, ಇರಬಹುದು, ಅರ್ಥ ಮಾಡಿಕೊಳ್ಳೋದು ಬೇರೆ. ಆದರೆ ಅದೇ ನಾನು ಅನ್ನುವ ಭ್ರಮೆಯಲ್ಲಿ ಅಥವಾ ಅದೇ ನಾನು ಅನ್ನುವ ಅಹಂಕಾರದಲ್ಲಿ ಓಡಾಡೋದು ಬೇರೆ, ಅಭಿಮಾನದಲ್ಲಿ ಓಡಾಡೋದು ಬೇರೆ. ಅದನ್ನು ದೇಹಾಭಿಮಾನ ಅಥವಾ ಪಾತ್ರಾಭಿಮಾನ ಅಂತ ಕರಿಬೇಕಾಗತ್ತೆ. ನೀವಲ್ವಾ ಅಂದ್ರೆ ಹೌದು, ಆದರೆ ಅದರಲ್ಲಿ ಓಡಾಡಿದ್ರೆ ಅದರ ಅಭಿಮಾನ, ಪಾತ್ರಾಭಿಮಾನ, ಅದೇ ಬೇಕು ಅಂದರೆ ಅದನ್ನೇ ಮಾಡಿ. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿಯಾಗಿ ಅಂತ. ಆದರೆ ಇವತ್ತು ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದು,
ನಾನು ಎಲ್ಲ ತಿಳ್ಕೊಂಡಿದ್ದೀನಿ ನಿಜ, ತಿಳ್ಕೊಂಡ ಮೇಲೆ ಈ ಸ್ಥಾನದ ನಶೆಯನ್ನು ಬಿಡಬೇಕು. ನಾನು ಬ್ರಾಹ್ಮಣ ಶ್ರೇಷ್ಠ ಬಿಡಬೇಕು, ನಾನು ದೇವಾತ್ಮ ಬಿಡಬೇಕು, ನಶೆ ಬಿಡಬೇಕು. ಅದು ಪುರುಷಾರ್ಥಕ್ಕೆ ಪೂರಕವಾಗುವ ನಶೆ ಮತ್ತು ಅಭಿಮಾನ ಇಟ್ಕೊಳ್ಬೇಕು ಅಂತ ಆರಂಭದಲ್ಲಿ ನಮ್ಮನ್ನು ಬಾಬರವರು ನಮ್ಮ ಬಗ್ಗೆ ಹೊಗಳುತ್ತಾರೆ. ಅದನ್ನು ಬಿಡಬೇಕು, ಒಂದನ್ನು ಬಿಡಿಸ್ಬೇಕು ಅಂದರೆ ಇನ್ನೊಂದನ್ನು ಇಡಿಸಬೇಕು ಅಂದಾಗ ಅದರ ಬಗ್ಗೆ ಪ್ರಾಮುಖ್ಯತೆಯನ್ನು ತಿಳಿಸುವುದು, ಹೊಗಳುವುದು ಅದು ಒಂದು ಧರ್ಮಾತ್ಮನಾಗಿ ಪರಮಾತ್ಮನ ಒಂದು ಕರ್ತವ್ಯ ಅದು. ಆದರೆ ಈಗ ನಾವು ಇನ್ನು ಮುಂದೆ ದಾರಿ ಇದೆ, ನಮಗೆ ಇಷ್ಟಕ್ಕೆ ನಿಲ್ಲಬೇಡದು. ನಾವು ಇದು ಪರಮಾತ್ಮನ ಕೆಲಸ, ನೀವು ಯಾರು ಹೆಂಗಿದ್ದವರು ಅಂತ ಪಾತ್ರದಲ್ಲಿ ತಿಳಿಸಿದರು. ಅದರ ಜೊತೆಗೆ ಮೂಲ ಅಸ್ತಿತ್ವವನ್ನು ತಿಳಿಸಿದರೆ, ನೀನು ಆತ್ಮನಾಗಿದೆಯಾ, ಪರಮಾತ್ಮನ ಸಂತಾನನಾಗಿದೆಯಾ, ಪರಮಧಾಮ ನಿವಾಸಿಯಾಗಿದೆಯಾ, ಸ್ವಯಂ ಆಗಿದೆಯಾ, ಸರ್ವಶಕ್ತಿವಂತನಾಗಿದೆಯಾ, ಮಾಸ್ಟರ್ ಭಗವಾನ್ ಆಗಿದೆಯಾ. ಅಂದರೆ ಪರಮಾತ್ಮನಲ್ಲಿ ಏನಿದೆಯೋ ಅದೆಲ್ಲವೂ ನೀನು ಆತ್ಮನಲ್ಲಿ ಮಾಸ್ಟರ್ ಆಗಿದೆ, ತುಂಬಿದೆ ನಿನ್ನಲ್ಲಿಯೂ ಕೂಡ. ನೀನು ಅವಿನಾಶಿ, ಎಟರ್ನಲ್ ಆಗಿದೆಯಾ, ನಿನ್ನನ್ನು ವಿನಾಶ ಮಾಡುವ ಶಕ್ತಿ ಇಲ್ಲ. ನೀನು ಚೈತನ್ಯನಾಗಿದೆಯಾ, ನೀನು ಜಡ ಅಲ್ಲ. ಎಷ್ಟು ಆತ್ಮದ ಬಗ್ಗೆ ಸ್ವಮಾನಗಳು ಕೊಟ್ಟಿದ್ದಾರೆ, ಆತ್ಮದ ಸ್ವರೂಪಗಳನ್ನು ತಿಳಿಸಿದರೆ, ಆತ್ಮದ ಸ್ಮೃತಿಯನ್ನು ಕೊಟ್ಟಿದ್ದಾರೆ, ಆತ್ಮದ ಸ್ಥಿತಿಗಾಗಿ ಯೋಗಗಳನ್ನು ಕಲಿಸಿದ್ದಾರೆ, ಎಕ್ಸರ್ಸೈಸನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಇದರ ಒಂದು ಅಭಿಮಾನ ನಮಗೆ ಎಲ್ಲೋ ಒಂದು ಕಡೆ ಬಹಳ ದೊಡ್ಡದು ಅಂತ ಅನ್ನಿಸ್ತಾ ಇಲ್ಲ. ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡಾಗ, ನಮ್ಮದು ಪವಿತ್ರ ಪರಿವಾರ ಅಂತ ಹೇಳ್ಕೊಂಡಾಗ, ನಾವು ದೇವತೆಯರು, ಏಂಜಲ್ಸ್ ಅಂತ ಹೇಳ್ಕೊಂಡಾಗ, ಫರಿಸ್ತೆಗಳಂತ ಹೇಳ್ಕೊಂಡಾಗ, ಸೂರ್ಯವಂಶಗಳು ಅಂತ ಹೇಳ್ಕೊಂಡಾಗ ಏನು ನಶೆ ಬುಗ್ಗೆ ಎದ್ದೇಳುತ್ತ ಒಳಗಡೆ, ಅಷ್ಟು ನಾನೊಂದು ಆತ್ಮ ಅಂದ ತಕ್ಷಣ ಎದ್ದೇಳಬೇಕಾಗಿತ್ತು. ಇದು ದುರದೃಷ್ಟ. ನಿಜಕ್ಕೂ ನಾನೊಂದು ಸತ್ಯ ಹೇಳ್ತೀನಿ. ಇವತ್ತು ನಾನು ಫಸ್ಟ್ಗೆ ಮೌಂಟ್ ಅಬುದಲ್ಲಿ ಕೋರ್ಸ್ ತಗೊಂಡಾಗ, ನೀನು ಶರೀರ ಅಲ್ಲ ನೀನು ಆತ್ಮ ಅಂತ ಹೇಳಿದಾಗ, ಅದು ಅವಿನಾಶಿ ಅಂತ ಹೇಳಿದಾಗ ಆದಷ್ಟು ಖುಷಿ ಇದೆಯಲ್ಲ, ನಿಜಕ್ಕೂ ಮತ್ತೆ ಯಾವತ್ತೂ ಹಾಗಿಲ್ಲ. ಅದಾದಮೇಲೆ ಇನ್ನೂ ಹೆಚ್ಚಿಂದು ಸ್ವಲ್ಪ ಆಗಿದ್ದು ಯಾವತ್ತು ಅಂದರೆ, ಮರುದಿನ ಪರಮಾತ್ಮನ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡ್ತು ನನಗೆ. ಧರ್ಮಾತ್ಮರು ಯಾರು, ದೇವಾತ್ಮರು ಯಾರು, ಮಹಾತ್ಮರು ಯಾರು, ಪರಮಾತ್ಮ ಯಾರು ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಾಗ ಇದಕ್ಕಿಂತ ಜಾಸ್ತಿ ಖುಷಿ ಆಗೋಗ್ಬಿಡುತ್ತೆ. ಇದು ಎರಡೇ ವಿಚಾರ ನನಗೆ ತುಂಬ 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 ಪ್ರೀಸಿಯಸ್ ಆಗಿ ಇವತ್ತು ಜ್ಞಾನದಲ್ಲಿ ಉಳ್ಕೊಳ್ಳೋದಕ್ಕೆ ಮತ್ತು ಏನೇ ಬಂದರೂ ಅಚ್ಚಲವಾಗಿ ನಿಂತ್ಕೊಳ್ಳೋದಕ್ಕೆ ಕಾರಣ ಈ ಎರಡು ವಿಚಾರಗಳು. ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ, ನಾನು ಸೂರ್ಯವಂಶಜ, ನಾನು ದೇವಾತ್ಮನಾಗ್ಬಿಡ್ತೀನಿ ಅನ್ನೋ ಒಂದು ನಶೆ ಆಗಲಿ ಭ್ರಮೆಗಾಗಲಿ ನಾನು ಉಳ್ಕೊಳ್ಳಿಲ್ಲ. ನಾನೊಂದು ಆತ್ಮ ಅಂತೆ, ನಾನೇನು ಸುಟ್ಟು ಹೋಗುವ ಕೆಟ್ಟು ಹೋಗುವ ಈ ಶರೀರದಂತೆ ಅಂದ್ಕೊಂಡು, ಈ ಜೀವಾತ್ಮರಂತೆ ಅಂದ್ಕೊಂಡು ನಾನು ಹೆಂಗೆಂಗೋ ಇದ್ದುಬಿಟ್ಟೆ ಇಲ್ಲಿ ತನಕ. ಆದ್ರೆ ನಾನು ಚೈತನ್ಯನಂತೆ, ನಾನು ಅವಿನಾಶಿಯಂತೆ, ಪರಮಾತ್ಮನ ಮಗುವಂತೆ, ಪರಮಧಾಮ ನಿವಾಸಿಯಂತೆ ಅನ್ನುವ ಆತ್ಮದ ಸ್ವಮಾನದ ನಶೆಗಳು ನನ್ನನ್ನು ತುಂಬ ಅಭಿಮಾನದಲ್ಲಿ ತರಿಸ್ತು. ಇವತ್ತು ನಾನು ಗಟ್ಟಿಯಾಗಿ ಅಚಲವಾಗಿ ಈ ಜ್ಞಾನ ಮಾರ್ಗದಲ್ಲಿ ಉಳ್ಕೊಂಡು ಇದರಲ್ಲಿ ಮುಂದುವರಿಬೇಕು ಅಂತ ಇದ್ದರೆ ಅದು ಆತ್ಮದ ಅಭಿಮಾನ, ಇನ್ನೊಂದು ಪರಮಾತ್ಮನ ಮೇಲಿನ ಅಭಿಮಾನ. ಇದು ನಾವು ತಿಳ್ಕೊಳ್ಬೇಕಾಗತ್ತೆ. ಆದರೆ ಎಲ್ಲರಿಗೂ ಇದು ಒಂದೇ ಸಲಕ್ಕೆ. ನನಗೆ ಬ್ಯಾಕಪ್ ಸ್ವಲ್ಪ ನನ್ನ ಭಕ್ತಿ ಮಾರ್ಗದ ಒಂದು ಶಾಸ್ತ್ರ ಅಭ್ಯಾಸ ಆಗಿರ್ಬೋದು, ಒಂದಷ್ಟು ಉತ್ಖನನ ಆಗಿರ್ಬೋದು, ಒಂದಷ್ಟು ಸಾಕಷ್ಟು ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ ಚಿಕ್ಕ ವಯಸ್ಸಿನಿಂದಲೇ ಇರೋದರಿಂದ ಆ ಪರಮಾತ್ಮನಿಗಾಗಿ ಒಂದಷ್ಟು ಹುಡುಕಾಡಿದ್ದೆ, ಸಾಕಷ್ಟು ಪ್ರವಚನಗಳನ್ನು ಕೇಳಿದ್ದೆ, ಸಾಕಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೆ, ಸಾಕಷ್ಟು ಮಠ ಮಂದಿರಗಳನ್ನು ತಿರುಗಿದ್ದೆ. ಅದೆಲ್ಲದರ ಪರಿಣಾಮವಾಗಿ ನನಗೆ ಪಾತ್ರದ ಹುಚ್ಚು ಹಿಡಿಯೋದಕ್ಕಿಂತ ಆತ್ಮದ ಹುಚ್ಚು ಹಿಡಿಯೋದಕ್ಕೆ ಭಾಳ ಸಮಯ ಹಿಡಿಸ್ಲಿಲ್ಲ. ಆದರೆ ಎಲ್ಲರಿಗೂ ಹೀಗಾಗ್ಬಿಡ್ಬೇಕು ಅಂತ ಅಂದುಕೊಳ್ಳೋಕ್ಕೂ ನನಗಾಗಲ್ಲ. ಯಾಕೆ ಅಂದರೆ ಸ್ವಲ್ಪ ಬ್ಯಾಕಪ್, ಸ್ವಲ್ಪ ಸಮಯ ಹಿಡಿಸುತ್ತೆ ಇದಕ್ಕೆ. ಹಾಗಾಗಿ ತಾವು ಎಷ್ಟೇ ಭಕ್ತಿ ಮಾಡಿದರೂ ಈ ಜ್ಞಾನ ಮಾರ್ಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತೆ. ಆದರೆ ಈಗಲಾದ್ರೂ ಇನ್ನೂ ಸಮಯ ತೆಗೆದುಕೊಳ್ಬೇಡಿ ಅನ್ನೋದೇ ನನ್ನ ರಿಕ್ವೆಸ್ಟ್. ಅದಕ್ಕೆ ನನ್ನ ಆತ್ಮ ಅನ್ನೋದು ನಿಮಗೆ ಅಭಿಮಾನ ಇರಬೇಕು. ನಾವೀಗ ಧರ್ಮಗಳ ಬಗ್ಗೆ ನೋಡ್ತಾ ಇದ್ದೀವಿ, ಜಾತಿಗಳ ಮಧ್ಯೆ ನೋಡ್ತಾ ಇದ್ದೀವಿ. ನಾನು ಇಂಥ ಧರ್ಮದವನಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ, ಇಂಥ ಜಾತಿಯವನಂತ ಹೇಳ್ಕೊಳ್ಳೋದೇ ಹೆಂಗೆ ಪಾತ್ರದ ನಶೆಯಲ್ಲಿ ಎಲ್ಲರೂ ಒದ್ದಾಡಿ ಸಾಯ್ತಾ ಇದ್ದಾರೆ. ಹಾಗೆ ನಾವು ಕೂಡ ಒಂದು ದೇವಾತ್ಮ ಅನ್ಕೊಳ್ಳೋದ್ರಲ್ಲಿ ಏನು ಬೇರೆ ಇಲ್ಲ, ಅದೇ ನಾವು ಮಾಡ್ದಂಗಿರುತ್ತೆ. ಅದಕ್ಕೆ ನಾನೊಂದು ಆತ್ಮ ಅಂತ ಬರೋ ಅಭಿಮಾನ ಇದೆಯಲ್ವಾ, ಈ ಆತ್ಮದ ನಶೆ ಹಚ್ಚಿಕೊಂಡಿದ್ರೆ ಖಂಡಿತವಾಗಿ ನೀವು ಹೆಂಗಿರ್ತೀರಿ ಅಂತ ಬಾಬರವರು ಹೇಳ್ತಾರೆ. ಕಂಪ್ಲೀಟಾಗಿ ದೇಹಮೇ ವಿದೇಹಿ, ದೇಹದಲ್ಲಿದ್ದರೂ ವಿದೇಹಿ ಥರ ಇರ್ತೀರಿ. ವ್ಯಕ್ತ ಮೇ ಹೋತೆ ಅವ್ಯಕ್ತ, ವ್ಯಕ್ತದಲ್ಲಿ ಇದ್ದು ಅವ್ಯಕ್ತರಾಗಿರ್ತೀರಿ. ಚಲ್ತೆ ಫಿರ್ತೆ ಫರಿಸ್ತವ ಕರ್ಮ ಕರ್ತೆ ಹುಯೇ ಕರ್ಮಾತೀತ್. ನೋಡಿ, ನೀವು ನಿಮ್ಮನ್ನು ಆತ್ಮದ ಅಭಿಮಾನದಲ್ಲಿ ಕೂರಿಸಿಕೊಂಡು ಸ್ವಯಂವನ್ನು ಸರಿಯಾಗಿ ಅರ್ಥೈಸಿಕೊಂಡು ಸ್ವಸ್ಮೃತಿಯಲ್ಲಿ ಬಂದು ಅದರ ಅಭ್ಯಾಸ ಮಾಡಿದ್ದೇ ಆದರೆ ನೀವು ಶರೀರದಲ್ಲಿದ್ದರೂ
ನೀವು ಶರೀರ ಯಾರಿಗೂ ಕಾಣಿಸೋದಿಲ್ಲ, ಒಳಗಡೆ ಇರುವ ಆತ್ಮ ಒಳಿತಾ ಇರುತ್ತೆ. ನೀವು ವ್ಯಕ್ತದಲ್ಲಿದ್ದರೂ ಅವ್ಯಕ್ತವಾಗಿ ಫರಿಸ್ತೆ ಥರ, ಏಂಜಲ್ಸ್ ಥರ ಕಾಣಿಸ್ತೀರಿ. ಹೇಗೆ ದಾದಿಗಳೆಲ್ಲರೂ ಕೂಡ ಅವರಿಗಾಗಿರುವ ವಯಸ್ಸು, ಅವರ ಒಂದು ವೃದ್ಧತನ ನೋಡಿದರೆ ನಿಜಕ್ಕೂ ಅವರು ಮಾಡುವ ಒಂದು ಖುಷಿ ಕೊಡುವ ಅವರ ನರ್ತನ, ಅವರ ಗತ್ತು, ಗಾಂಭೀರ್ಯ, ಅವರ ಮಹಾವಾಕ್ಯಗಳು ನುಡಿಸುವ ರೀತಿ, ಅವರ ಒಂದು ಪ್ರೀತಿ, ಅದೆಲ್ಲವೂ ಕೂಡ ಆತ್ಮೀಯವಾಗಿತ್ತೆ ಹೊರತಾಗಿ ಯಾವುದೂ ಕೂಡ ಪಾತ್ರವನ್ನು ನೋಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅಷ್ಟೇ ಯಾಕೆ, ಈಗ ಗುಲ್ಜಾರ್ ದಾದಿಯವರು ಕೂತ್ಕೊಂಡಾಗ, ಬಾಪ್ ದಾದರವರು ಬರ್ತಾ ಇದ್ದಾಗ ನಾವು ಗುಲ್ಜಾರ್ ದಾದಿಯವರನ್ನು ನೋಡೋಕ್ಕೆ ಆಗೋದೇ ಇಲ್ಲ, ಅಷ್ಟು ಅವರು ಫರಿಸ್ತೆ ಆಗೋಗ್ಬಿಟ್ಟಿರ್ತಾರೆ. ಅವ್ರದ್ದು ಶರೀರನೇ ನಮಗೆ ಕಾಣಿಸಲ್ಲ. ನಮಗೆ ಬರೀ ಬಾಬಾರವ್ರ ಕಡೆಗೆ ಮಾತ್ರ ಫೋಕಸ್, ಬೃಕುಟಿಯ ಕಡೆಗೆ ಮಾತ್ರ ಫೋಕಸ್ ಆಗುತ್ತೆ. ಅಂದರೆ ಅಲ್ಲಿ ಪರಮಾತ್ಮನ ಕಮಾಲಿಲ್ಲ, ದಾದಿಯ ಕಮಾಲಿತ್ತು. ಎಷ್ಟು ದಾದಿಯರು ದೇಹ ಅಭಿಮಾನದಿಂದ ಮುಕ್ತರಾಗಿರ್ತಾ ಇದ್ರು, ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತಾ ಇದ್ರು, ಎಷ್ಟು ಆತ್ಮಿಕ ಸ್ಮೃತಿಯಲ್ಲಿ ಇರ್ತಾ ಇದ್ರು, ಅಷ್ಟು ಅವ್ರ ಶರೀರ ವ್ಯಕ್ತದಲ್ಲಿದ್ದು ಅವ್ಯಕ್ತದಂತೆ ನಮಗೆ ಕಾಣಿಸ್ತಾರೆ. ಅಂಥ ಒಂದು ಶರೀರದ ಮೂಲಕ ಮಾತ್ರನೇ ಅಂಥ ಒಂದು ಆತ್ಮ ತಯಾರು ಮಾಡಿರುವ ಭೂಮಿಕೆಯಲ್ಲಿ ಮಾತ್ರ ಪರಮಾತ್ಮ ಬರಲಿಕ್ಕೆ ಸಾಧ್ಯ ಆಗತ್ತೆ. ಅವ್ಯಕ್ತ ನುಡಿಯನ್ನು ನುಡಿಸಬೇಕು ಅಂದರೆ, ಸಾಕಾರ ಮುರಳಿಯನ್ನು ನುಡಿಸ್ಲಿಕ್ಕೂ ಕೂಡ ಈ ಯೋಗ್ಯತೆ ಬೇಕಿರಲಿಲ್ಲ. ಬ್ರಹ್ಮ ಬಾಬರವ್ರಿಗೆ ಏನೂ ಗೊತ್ತಿರಲಿಲ್ಲ, ಆದರೂ ಬರಬೇಕಾಯ್ತು. ಅದು ಸಾಕಾರ ಅನಿವಾರ್ಯ. ಆದರೆ ಅವ್ಯಕ್ತ ಸ್ಥಿತಿಗೆ ಅದಕ್ಕೊಂದು ಭೂಮಿಕೆ ಕೆಪಾಸಿಟಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೇಕಾಗತ್ತೆ. ಆ ಸ್ಥಿತಿಯನ್ನು ಮಾಡ್ಕೊಳ್ಬೇಕಾಗಿತ್ತು. ಆ ಕೆಲಸವನ್ನು ದಾದೀಜಿ ಮಾಡಿದ್ರು. ಹಾಗಾಗಿ ಅವರೊಬ್ಬರು ಅಂತಲ್ಲ, ಜಾನಕಿ ದಾದೀಜಿಯವರಾಗಿರ್ಬೋದು, ಎಲ್ಲ ದಾದಿಯರು ಕೂಡ ನಾವು ನೋಡಿದಾಗ, ಪ್ರಕಾಶ್ಮಣಿ ದಾದೀಜಿ ಆಗಿರ್ಬೋದು, ಸಾಕಷ್ಟು ದಾದಿಯರನ್ನು ನೋಡಿದಾಗ ನಮಗೆ ಅವ್ಯಕ್ತತೆ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಆ ಥರ ಸ್ವಯಂವನ್ನು ಹೇಗಿದೆಯೋ ಹಾಗೇ ನಿಮ್ಮನ್ನು ನೀವು ಸ್ವೀಕಾರ ಮಾಡಿ, ನಿಮ್ಮ ಸ್ವಸ್ಮೃತಿಯಲ್ಲಿ ಸ್ವಸ್ಥಿತಿಯಲ್ಲಿ ಇದ್ದರೆ ನೀವು ಈ ರೀತಿಯಾಗಿ ಇರ್ತೀರಿ ಅಂತ ಹೇಳಿದರೆ ಕರ್ಮಾತೀತ ಸ್ಥಿತಿನೂ ಕೂಡ ನೀವು ಪಡಿಬಹುದು. ಅದಕ್ಕೆ ಬಾಬರವರು ಹೇಳ್ತಾರೆ, ಯಾವತ್ತೂ ಕೂಡ ಸ್ವಯಂನಲ್ಲಿ ಇರೋದು ಅಂತಂದರೆ ಸಂಯಮ ಕೋ ಜಾನ್ನ ಅರ್ಥಾರ್ಥ ಸಂಯಮೇ ಚಲನ. ಯಾರು ಸ್ವಯಂವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಸಂಯಮದಲ್ಲಿ, ಅಂದರೆ ಬಹಳ ಸಹನೆಯಿಂದ ಇರ್ತಾರೆ, ಬಹಳ ಶಾಂತಿಯಿಂದ ಇರ್ತಾರೆ, ಬಹಳ ಅಚಲ ಸ್ಥಿರವಾಗಿರ್ತಾರೆ, ಮತ್ತು ಅವರಿಗೆ ಸಮಯದ ಮುನ್ಸೂಚನೆಯೂ ಸಿಗುತ್ತೆ. ಯಾಕೆ ಅಂತಂದರೆ, ಯಾರು ಈ ಪಾತ್ರದ ಅಭಿಮಾನದಿಂದ ಹೊರಗಡೆ ಬರ್ತಾರೆಯೋ ಅವರೆಲ್ಲರಿಗೂ ಕೂಡ ಈ ನಾಟಕ ಸರೆಂಡರ್ ಆಗುತ್ತೆ. ಕಂಪ್ಲೀಟ್ ಅವರು ತ್ರಿಕಾಲದರ್ಶಿಗಳಾಗ್ತಾರೆ, ತ್ರಿನೇತ್ರಿಗಳಾಗ್ತಾರೆ, ತ್ರಿಮೂರ್ತಿಗಳಾಗ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮೊದಲು ಆತ್ಮದ ಅಭ್ಯಾಸ ಮಾಡಿ. ಪರಮಾತ್ಮನೂ ಅವರು ನಮ್ಮ ಥರ ಒಂದು ಆತ್ಮ, ಅವ್ರ ಪಾತ್ರ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ. ಅದನ್ನು ಹೊಗಳೋದ್ರಿಂದ ಅವ್ರನ್ನ ನಾವು ಜಾಸ್ತಿಯಾಗಿ ಅವ್ರನ್ನೇ ತಲೆಯಲ್ಲಿ ಹೊತ್ಕೊಂಡು ಓಡಾಡೋದಕ್ಕಿಂತ ಮುಖ್ಯವಾಗಿ ಭಗವಂತನಿಗೆ ಆಸೆ ಇರೋದು ಕೂಡ ಅದೇ ಆಗಿದೆ. ಮಗು, ನಾನು ಹೇಗಿದ್ದೇನೆ ಹಾಗೆ ನೀನೂ ಇದೆಯಾ, ಮೊದಲು ನಿನ್ನನ್ನು ನೀನು ಅರ್ಥೈಸಿಕೊಂಡು ನೀನು ಆ ಸ್ವಸ್ಮೃತಿಯಲ್ಲಿ ಬಂದರೆ ನನಗೆ ಅದಕ್ಕಿಂತ ದೊಡ್ಡ ಉಪಕಾರ ಯಾವುದಿಲ್ಲ ಮಗು ಅಂತ ಬಾಬಾರವರೇ ಹೇಳಿದ್ರು ಸಹ ನಾವಿನ್ನೂ ತನಕನೂ ಕೂಡ ಹಠ ಮಾಡದವರಂತೆ ಬಾಬಾ ಅಂತ ಇದ್ದರೆ ನಿಜಕ್ಕೂ ಇದು ಮುಂದೆ ನಮಗೆ ಅಂಥ ಒಂದು ರಿಸಲ್ಟನ್ನು ಕೊಡೋದಿಲ್ಲ. ಬಲೆ ಬಾಬನ ಮೇಲೆ ಪ್ರೀತಿ ಹೆಂಗ್ರಿ ಹೋಗುತ್ತೆ. ನಾವು ಆತ್ಮ ಅಂದಮೇಲೆ ಅಲ್ಲಿ ಪರಮಾತ್ಮ ಸಮಾವೇಶ, ಪರಮಾತ್ಮನ ಪ್ರೀತಿ ಸಮಾವೇಶ. ಈಗ ನಾವು ಹೇಗೆ ಯಾವುದೇ ಒಂದು ತಂದೆ ತಾಯಿಗೆ ಶರೀರದಿಂದ ಮಕ್ಕಳಾಗಿದ್ದೀವಿ ಅಂದಮೇಲೆ ಅವರನ್ನು ಪ್ರತಿನಿತ್ಯ ಜಪ ಮಾಡಲ್ಲ ನಾವು, ಇವರು ನಮ್ಮಪ್ಪ ಇವರು ನಮ್ಮಮ್ಮ ಅಂತ. ಸಮಯ ಸಂದರ್ಭ ಬಂದಾಗ ನಮ್ಮ ಪ್ರೀತಿ ಏನು ಅಂತ ತೋರಿಸ್ತೀವಿ ಹೊರತಾಗಿ ಅವ್ರನ್ನ ಪ್ರೀತಿ ಮಾಡಬೇಕು ಅಂತ ದಿನ ನಾವು ಅವ್ರ ಫೋಟೋಕ್ಕೆ ಮಾಲೆ ಹಾಕೋದಾಗಲಿ, ಅವ್ರಿಗೆ ಪೂಜೆ ಮಾಡೋದಾಗಲಿ, ಅಥವಾ ಅವರಿಗೆ ನಾವು ಸ್ಮರಣೆ ಮಾಡೋದಾಗಲಿ ಮಾಡಲ್ಲ. ಹಬ್ಬ ಅಂದ್ರೆ ದಿನಕ್ಕೊಂದು ಸಲ ಬೆಳಿಗ್ಗೆ ಎದ್ದು ಅವ್ರ ಕಾಲು ಮುಗಿಬಹುದು. ಹಾಗಂತ ಹೇಳ್ಬಿಟ್ಟು ನಾವು ಅವ್ರನ್ನ ಸ್ಮರಣೆ ಮಾಡೋದಿಲ್ಲ ಅಂತ ಅವರಿಂದ ನಾವು ದೂರ ಇದ್ದೀವಿ, ಪ್ರೀತಿ ಇಲ್ಲ ಅಂತಲೇ ಅರ್ಥ. ಅದು ಬೇರೆ ಲೆವೆಲ್. ಅದು ನೆನಪು ಮಾಡುವ ಅವಶ್ಯಕತೆ ಬೀಳದೇ ಇರುವ ಲೆವೆಲಲ್ಲಿ ಅವ್ರನ್ನ ನಾವು ಹಚ್ಕೊಂಡಿದ್ದೀವಿ. ನೆನಪು ಮಾಡಬೇಕು ಅಂದರೆ ಅವರು ಬೇರೆ ನಾವು ಬೇರೆ ಅನ್ನುವಂಥ ಭಾವ ಆದರೂ ಇರಬೇಕಾಗತ್ತೆ. ಆದರೆ ಆ ಭಾವವನ್ನು ತೆಗೆದಿರುವ ಮಟ್ಟಿಗೆ ಇದ್ದ ಸಂಬಂಧವನ್ನು ಸ್ಮರಿಸುವುದು ಅವಶ್ಯಕತೆ ಇರೋದಿಲ್ಲ. ಸದಾ ಹೃದಯದಲ್ಲಿ ನೆಲೆ ವಾಸವಾಗಿರುತ್ತೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ನಾವು ಆತ್ಮ ಅಂದಮೇಲೆ ಅಲ್ಲಿ ಪರಮಾತ್ಮನ ನಿವಾಸ ಇದ್ದೇ ಇರುತ್ತೆ. ಈ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಳಿ. ಆದರೆ ನೀವು ಕಂಪ್ಲೀಟಾಗಿ ಈಗ ಪಾತ್ರದಿಂದ ಹೊರಬಂದು ಆತ್ಮ 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 ಹೇಗಿದ್ದೀನಿ ನಾನು, ಒಂದು ನಕ್ಷತ್ರ, ಒಂದು ಚೈತನ್ಯ, ಒಂದು ಅವಿನಾಶಿ, ಒಂದು ಸಂಪೂರ್ಣ, ಒಂದು ಸಂಪನ್ನ ನನ್ನ ಆತ್ಮ ಹೇಗೆಯೋ
ನಾನು ಆತ್ಮ ಅಭಿಮಾನದಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗೋದು ಯಾವಾಗ ಅಂದರೆ, ನನಗೆ ಎದುರಲ್ಲಿರುವಂಥ ವ್ಯಕ್ತಿ ಅವನು ಸುಳ್ಳುಗಾರನೋ, ಮೋಸಗಾರನೋ, ಕೊಲೆಗಡಕನೋ, ಶ್ರೀಮಂತನೋ, ಬಡವನೋ, ಸ್ತ್ರೀನೋ, ಪುರುಷರೋ, ಹಿಂದುವೋ, ಮುಸ್ಲಿಮೋ, ಏನೂ ನನಗೆ ದೇಹದ ಆಧಾರಿತವಾಗಿ ಕಾಣಿಸದೆ ಸ್ವಯಂ ಒಳಗಡೆ ಇರುವಂಥ ಆತ್ಮ ಮಾತ್ರ ನನಗೆ ಕಾಣಿಸ್ತಾ ಇದೆ ಅಂತಂದರೆ ಖಂಡಿತವಾಗಿ ನೀವು ಆತ್ಮ ಅಭಿಮಾನಿಗಳಾಗ್ತಾ ಇದ್ದೀರಿ. ಆ ದೃಷ್ಟಿ ನಿಮಗೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಅಭ್ಯಾಸ ಮಾಡಿದಾತನೇ ಒಬ್ಬ ಸಂತ, ಒಬ್ಬ ಶರಣ, ಒಬ್ಬ ಯೋಗಿ, ಒಬ್ಬ ಮಹಾತ್ಮ, ಒಬ್ಬ ಧರ್ಮಾತ್ಮ, ಒಬ್ಬ ದೇವಾತ್ಮನಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜೈಸ ದೃಷ್ಟಿ ವೈಸ ಸೃಷ್ಟಿ. ನಮಗಿಲ್ಲಿಯ ತನಕ ಯಾಕೆ ರಾಗ, ದ್ವೇಷ, ಅಸೂಯೆ, ದುಃಖಗಳು ಕಾಣಿಸ್ತಾ ಇದ್ದುವು ಅಂತಂದರೆ, ನಾವು ಪಾತ್ರದ ಅಭಿಮಾನ, ದೇಹದ ಅಭಿಮಾನದಲ್ಲಿ ಬರೋದ್ರಿಂದ ಅವರಲ್ಲಿರುವ ಹೆಚ್ಚು ಕಡಿಮೆಗಳು ನನ್ನಲ್ಲಿರುವ ಹೆಚ್ಚು ಕಡಿಮೆಗಳಿಗಿಂದನೇ ಗೊಂದಲ ಮಾಡ್ಕೊತಾ ಇದ್ವಿ. ಆದರೆ ಈಗ ಅವೆಲ್ಲದರಿಂದ ಅತೀತ ಆಗಬೇಕು ಅಂದರೆ ಸ್ವಯಂವನ್ನು ನಾನು ಆತ್ಮ ಅನ್ನುವುದನ್ನು ಹೇಗಿದ್ದೇನೆ ಹಾಗೆ ಅರ್ಥೈಸಿಕೊಂಡು ಆ ಆತ್ಮ ಅಂದದಾಗನೇ ಅಭಿಮಾನ ನನಗೆ ಉಕ್ಕಿ ಬರಬೇಕು. ನಾನೊಂದು ಆತ್ಮ ಅನ್ನೋದೇ ನಮಗೆ ಹೆಮ್ಮೆಯ ವಿಚಾರ. ಒಂದು ಕ್ಷಣದಲ್ಲಿ 3 ಲೋಕಗಳನ್ನು ದಾಟ್ಕೊಂಡು ಹೋಗ್ತೀನಿ ನಾನು. ಇವತ್ತು ಚಂದ್ರಯಾನ 3 ಉಡಾವಣೆ ಮಾಡಿದಾಗ ಎಷ್ಟು ಆನಂದ ಪಡ್ತೀವಿ, ಆದಿತ್ಯ 1 ಉಡಾವಣೆ ಮಾಡಿದಾಗ ಎಷ್ಟೊಂದು, ಸೂರ್ಯಲೋಕಕ್ಕೆ ಹೋದಾಗ ಎಷ್ಟು ಖುಷಿ ಪಡ್ತೀವಿ. ಆದರೆ ಅದಕ್ಕಿಂತ ಸಾವಿರ ಪಟ್ಟು ಶಕ್ತಿಶಾಲಿ ನಾನು ಆತ್ಮ ಅಂದಾಗ ಅಷ್ಟು ಅಭಿಮಾನ ನಮಗೆ ಬರದೇ ಇದ್ದರೆ ಇದು ನಿಜಕ್ಕೂ ಪರಮಾತ್ಮ ತಂದೆಗೆ ಮಾಡುವ ಅವಮಾನ ಮತ್ತು ಆತ್ಮಕ್ಕೆ ಮಾಡುವ ಅವಮಾನ. ಇದೇ ನಿಜವಾದ ಆತ್ಮಘಾತ ಮತ್ತು ಆತ್ಮಹತ್ಯೆ ಅಂತ ಕರೆಸಿಕೊಳ್ಳುತ್ತೆ ನನ್ನ ಪ್ರಕಾರ. ಹಾಗಾಗಿ ಇನ್ನು ಮುಂದಾದರೂ ಕೂಡ ನಾವು ಆತ್ಮ ಅಂದಾಗ ನಮಗೆ ಆನಂದ ಬಾಷ್ಪ ಬರಬೇಕು. ಎಷ್ಟು ಪರಮಾತ್ಮ ಅಂದಾಗ ನಮಗೆ ಬರುತ್ತೋ ಅಷ್ಟೇ ಆತ್ಮ ಅಂದಾಗ ಬರಬೇಕು. ಯಾಕಂದರೆ ಆತ್ಮದ ಒಂದು ಮಹತ್ವ ಅಷ್ಟಿದೆ. ನೀವು ಅದನ್ನು ತಿಳಿದುಕೊಳ್ಳೋಕ್ಕೆ ಹೋಗಿಲ್ಲ. ಮೊದಲನೇ ಪಾಠದಲ್ಲಿ, ಮೊದಲನೇ ಪುಟದಲ್ಲಿ ಹಿಂಗೆ ತಿರುವಿ ಹಾಕಿಬಿಟ್ಟು ಬರೀ ಇತಿಹಾಸದಲ್ಲೇ ಬಿದ್ದುಕೊಂಡಿದ್ದೀವಿ. ನಾವೆಲ್ಲ ಬರೀ ಪಾತ್ರದ ಬಗ್ಗೆ ಹೊಗಳಿಕೆ ತೆಗಳಿಕೆಯಲ್ಲೇ ಕುಳಿತುಕೊಂಡಿದ್ದೀವಿ. ಇದೆಲ್ಲ ನಾವು ಮಾಡಬೇಕಾಗಿರೋದು, ನಾವು ಹೋಗಬೇಕಾಗಿರೋ ದಾರಿ ಇದಲ್ಲ. ನಾವು ನಿರಾಕಾರದಲ್ಲಿ ಬರಬೇಕು, ನಾವು ನಿರ್ಲಿಪ್ತತೆಯಲ್ಲಿ ಬರಬೇಕು, ನಿರ್ಮೋಹದಲ್ಲಿ ಬರಬೇಕು, ನಿಶ್ಚಿಂತತೆಯಲ್ಲಿ ಬರಬೇಕು, ಸಂತೃಪ್ತರಾಗಬೇಕು, ಸಾಕ್ಷಿಯಾಗಬೇಕು. ಅಂದರೆ ಆತ್ಮ 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 ಈ ಅಭ್ಯಾಸವನ್ನು ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ಬಾಬರವ್ರು ಹೇಳ್ತಾರೆ, जब स्वयं की स्मृति में सदा रहते हैं तो ನ್ಯಾಚುರಲ್ हो जाता है. ಯಾರು ಸ್ವಯಂ ಸ್ಮೃತಿಯಲ್ಲಿರ್ತಾರೆ ಅವರು ನ್ಯಾಚುರಲ್ ಆಗಿಬಿಡ್ತಾರೆ. फिर यह सोचने की आवश्यकता नहीं रहती कब भी कोई कर्म बिना स्वयं के हो नहीं सकता. जैसे प्रकार में स्वयं के नशे में रहने के कारण अथॉरिटी से कह सकते थे कि अगर साकार द्वारा उल्टा भी कोई कर्म हो गए तो उसको भी सुलटा कर देंगे. यह अथॉरिटी है ना, उतनी अथॉरिटी कैसी रही. ನೋಡಿ, ಬಾಬರವ್ರು ಹೇಳ್ತಿದ್ದಾರೆ, ಎಷ್ಟು ಆತ್ಮದ ಬಗ್ಗೆ ಪರಮಾತ್ಮನಿಗೆ ಭರವಸೆ ಇದೆ ಅಂದರೆ, ಯಾರು ಆತ್ಮಿಕ ಸ್ಮೃತಿಯಲ್ಲಿರ್ತಾರೆ ಅವ್ರ ಮೇಲೆ ಎಷ್ಟು ಭರವಸೆ ಅಂದರೆ ನೋಡಿ. ಒಂದೊಂದು ಸಲ ಬಾಬರವರು ಯಾಕೆ ಬಾಬರವ್ರನ್ನ ಅಷ್ಟೊಂದು ವಹಿಸ್ಕೊಂಡು ಮಾತಾಡಿದರು ಅಥವಾ ನಿಮಿತ್ತರನ್ನು ವಹಿಸ್ಕೊಂಡು ಅಷ್ಟು ಮಾತಾಡಿದರು? ಯಾಕೆ ಅಂತಂದರೆ, ನಿಮಗೆ ನೋಡುವ ದೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ತಾರತಮ್ಯ ಅಂತ ಅನ್ನಿಸಬಹುದು. ಆದರೆ ಯಾರೇ ನಿಮಿತ್ತರು, ಅರ್ಥಾತ್ ಆಗಿನ ಸಮಯಕ್ಕೆ, ಅರ್ಥಾತ್ ಅದು ಯಾಕೆ ಹೇಳಿದ್ದಾರೆ ಅನ್ನೋದು ಇವತ್ತು ಕ್ಲಾರಿಟಿ ಕೊಡ್ತಿದ್ದಾರೆ ಬಾಬಾ. ಯಾರಿಗೆ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ? ಯಾಕಂದರೆ ಆರಂಭದಲ್ಲೂ ಬ್ರಹ್ಮನ ಬಗ್ಗೆ ಅನುಮಾನ ಪಟ್ಟವರಿದ್ದರು, ಮಮ್ಮಾರವ್ರ ಬಗ್ಗೆ ಅನುಮಾನ ಪಟ್ಟವರಿದ್ದರು, ದಾದಿಗಳ ಬಗ್ಗೆ ಅನುಮಾನ ಪಟ್ಟವರಿದ್ದರು. ಅವರವರಲ್ಲೇ, ಹೊರಗಿನವರಲ್ಲ. ಅಂಥ ಸಮಯದಲ್ಲಿ ಬಾಬಾರವರೊಂದು ಭರವಸೆ ಕೊಡಬೇಕಾಯಿತು. ಬಾಬರವರು ಇವ್ರ ಶರೀರದಲ್ಲಿ ಪರಮಾತ್ಮನೇ ಬಂದಿದ್ದಾನ ಅಥವಾ ಇವರೇ ಮಾತಾಡ್ತಾರ ಅಂತ ಅನುಮಾನ ಪಡುವಂಥ ಸಮಯದಲ್ಲಿ ಸ್ವಯಂ ಮಕ್ಕಳೇ ಬಾಬರವರನ್ನು ಅನುಮಾನಿಸಿದಾಗ ಅದಕ್ಕೆ ಬಾಬಾ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನನ್ನನ್ನೇ ನಂಬಿ ಅಂತ, ನಾನು ಹೇಳಿದ್ದೆಲ್ಲ ಕೇಳಿ ಅಂತ. ಅದಕ್ಕೆ ಸಮರ್ಥನೆ ಸ್ವಯಂ ಪರಮಾತ್ಮನೇ ಕೊಡ್ತಾರೆ. ಒಂದು ವೇಳೆ ನೀವು ಬಾಬರವರ ಎಲ್ಲ ಆದೇಶಗಳನ್ನು ನೀವು ಪಾಲಿಸಲೇಬೇಕು. ಒಂದು ವೇಳೆ ಬಾಬರವರು ಹೇಳುವಂಥ ಆದೇಶಗಳು ಉಲ್ಟಾ ಆಗಿದ್ದರೆ ಅದನ್ನು ನಾನು ಸರಿ ಮಾಡ್ತೀನಿ, ತಪ್ಪಾಗಿದ್ದರೆ ಅದಕ್ಕೆ ನೀವು ಹೊಣೆಗಾರರಾಗೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಅನುಮಾನಿಸಬೇಡಿ ಅನ್ನುವಂಥ ಒಂದು ಅಥಾರಿಟಿಯಿಂದ, ಧೈರ್ಯದಿಂದ ಒಂದು ಭರವಸೆಯನ್ನು ಕೊಡ್ತಾರೆ ಮಕ್ಕಳಿಗೆ. ಅದನ್ನೇ ಬಾಬಾ ಹೇಳ್ತಾರೆ, ನಾನು ಯಾಕೆ ಕೇಳಿದೆ ಅಂತಂದರೆ, ಬಾಬಾ ಏನು ಮಾಡಿದ್ರು ನಾನು ಸರಿ ಮಾಡಿಬಿಡ್ತೀನಿ, ಅವ್ರು ಏನು ಮಾಡಿದ್ರು
ನಾನು ಸ್ವೀಕಾರ ಮಾಡಿಬಿಡ್ತೀನಿ ಅಂತ ಅದರ ಅರ್ಥ ಅಲ್ಲ. ನಾನು ಹೇಳಿರೋ ಉದ್ದೇಶ ಏನು ಅಂದರೆ, ಬ್ರಹ್ಮ ಬಾಬಾ ಯಾವತ್ತಿದ್ರೂ ಕೂಡ ಆತ್ಮದ ಅಭಿಮಾನಿಗಳಾಗಿದ್ದರು, ಆತ್ಮದ ಅಭ್ಯಾಸ ಮಾಡ್ತಾ ಇದ್ದರು. ಯಾರು ಆತ್ಮಿಕ ಸ್ಮೃತಿಯಲ್ಲಿ ಬರ್ತಾರೆ, ಆತ್ಮಿಕ ನಶೆಯಲ್ಲಿ ಇರ್ತಾರೆ, ಆತ್ಮಿಕ ದೃಷ್ಟಿಯಲ್ಲಿ ಇರ್ತಾರೆ, ಅವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಕ್ಕಳಿಗೆ ಅನುಮಾನ ಬರೋದು ಸಹಜ. ಅದಕ್ಕೆ ನಾನು ಭರವಸೆ ಕೊಡಬೇಕಾಯಿತು. ಆ ಭರವಸೆ ನನಗೆಲ್ಲಿಂದ ಬಂತು ಅಂದರೆ, ಇದೇ ಕಾರಣ, ಯಾರಾದರೆ ಆತ್ಮಿಕ ಸ್ಮೃತಿಯಲ್ಲಿದ್ದು ಆತ್ಮಿಕ ದೃಷ್ಟಿಯನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೋ ಅವರಿಂದ ಯಾವುದೇ ತಪ್ಪುಗಳು ಆಗೋದಿಲ್ಲ. ಒಂದು ವೇಳೆ ನಿಮ್ಮಿಂದ ತಪ್ಪುಗಳು ಆಗ್ತಾ ಇದೆ ಅಂದರೆ ಕಾರಣ ಆತ್ಮಿಕ ನಶೆಯ ಕೊರತೆ, ಆತ್ಮಿಕ ದೃಷ್ಟಿಯ ಕೊರತೆ, ಆತ್ಮೀಯ ಅಭ್ಯಾಸದ ಕೊರತೆ ಇರುತ್ತೆ ಹೊರತಾಗಿ ನಾನು ಹೇಳಿರುವ ಧೈರ್ಯನೂ ಕೂಡ ಯಾವುದೇ ಕಾರಣಕ್ಕೂ ಆತ್ಮಿಕ ಸ್ಮೃತಿಯಲ್ಲಿರೋರು ತಪ್ಪು ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ನಾನು ಅಷ್ಟು ಅಥಾರಿಟಿಯಿಂದ ಹೇಳಿದ್ದೀನಿ ಹೊರತಾಗಿ ಅದರ ಅರ್ಥ ಬ್ರಹ್ಮ ಮಾಡಿದ್ದೆಲ್ಲನೂ ನಾನು ಸರಿ ಮಾಡಿಬಿಡ್ತೀನಿ ಅಂತ ಅಲ್ಲ ಅನ್ನೋ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂದರೆ ಇವಾಗಲೂ ಬಹಳ ಜನ ಇದನ್ನು ಬಳಸ್ತಾರೆ. ಅವತ್ತು ಬ್ರಹ್ಮ ಬಾಬರವ್ರ ಸಮಯದಲ್ಲಿ ಹೇಳಿರುವಂಥ ಬಾಬರವ್ರ ಈ ಮಹಾವಾಕ್ಯವನ್ನು ಇವತ್ತಿಗೂ ಬಳಸ್ಕೊಳ್ತಾರೆ. ಏನು ಅಂದರೆ, ನಿಮಿತ್ತರು ಏನು ಮಾಡಿದರೂ ಸಹ ಅದಕ್ಕೆ ಬಾಬರವ್ರ ಕಾರಣ ಆಗಿರ್ತಾರೆ ಅಂತ 100% ಬಾಬರವ್ರ ಮುರಳಿಯಲ್ಲಿ ಹೇಳಿದ್ದಾರೆ. ನಾವಿದನ್ನು ಒಪ್ಕೊಳ್ಳೇಬೇಕು, ಇದನ್ನು ತೆಗೆದಾಕೋ ಅವಶ್ಯಕತೆ ಇಲ್ಲ ನಮಗೆ ನಿಜ. ಆದರೆ ಇದನ್ನು ಎಷ್ಟು ಗಟ್ಟಿಯಾಗಿ ನಾವು ಸ್ವೀಕಾರ ಮಾಡಿದ್ದೀವಿ, ಸ್ಟೂಡೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಿಮಿತ್ತರು ಏನೇ ಹೇಳಿದರೂ ಕೂಡ ಅದನ್ನು ನಾವು ಪಾಲಿಸಬೇಕು, ಅದಕ್ಕೆ ನಾನು ಹೊಣೆಗಾರ ಅಂತ ಬಾಬಾ ಹೇಳಿಬಿಟ್ಟಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನಿಮಿತ್ತರು ಎಲ್ಲರೂ ಕೂಡ ಆತ್ಮ ಅಭಿಮಾನಿಗಳಾಗಿರಬೇಕು, ಆತ್ಮೀಯ ಸ್ವಯಂ ಸ್ಮೃತಿಯಲ್ಲಿರಬೇಕು, ಆತ್ಮೀಯ ಅಭ್ಯಾಸವನ್ನು ಮಾಡಬೇಕು, ಆತ್ಮೀಯ ದೃಷ್ಟಿಕೋನದಲ್ಲೇ ಎಲ್ಲರನ್ನು ನೋಡಬೇಕು. ಆತ್ಮೀಯ ದೃಷ್ಟಿಕೋನದಲ್ಲಿ ನೋಡುವವರು ಯಾರಿಗೂ. ಅದಕ್ಕೆ ಇವತ್ತು ಬಾಬಾರವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾವ ಅಥಾರಿಟಿಯಿಂದ ನಾನು ಇಂಥ ಒಂದು ಭರವಸೆಯನ್ನು ಕೊಟ್ಟಿದ್ದೀನಿ ನಿಮಗೆ ಅಂತಂದರೆ, ಯಾರು ಆತ್ಮದ ಸ್ವಯಂ ಸ್ಮೃತಿಯಲ್ಲಿ ಇರ್ತಾರೆ, ಸ್ವಯಂನ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ, ಯಾರು ಆತ್ಮೀಯ ದೃಷ್ಟಿಯಲ್ಲಿರ್ತಾರೆ, ಅವರಿಂದ ಯಾವುದೇ ಕಾರಣಕ್ಕೂ ಉಲ್ಟಾ ಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಭರವಸೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇಲ್ಲಿ ಬ್ರಹ್ಮಬಾಬರವರಿಗೆ, ನಿಮಿತ್ತರಿಗೆ ಅವತ್ತು ಕೊಟ್ಟಿರುವ ಭರವಸೆ ಎಷ್ಟು ನಾವು ಅಥಾರಿಟಿಯಿಂದ ಅದನ್ನು ಹೇಳ್ಕೊಳ್ತೀವಿ, ಅದು ಸ್ಟೂಡೆಂಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಆದರೆ ಅಷ್ಟೇ ಜವಾಬ್ದಾರಿ ಇದೆ ಅನ್ನೋದು ನಾವು ಮರೆತು ಬಿಡ್ತೀವಿ. ನಾವು ನಿಮಿತ್ತ ಅಂತಂದರೆ ನಾವು ಆತ್ಮಿಕ ದೃಷ್ಟಿಯಲ್ಲಿ ಇರಬೇಕಾಗತ್ತೆ, ಆತ್ಮದ ಸ್ಮೃತಿಯ ಅಭ್ಯಾಸವನ್ನೇ ಮಾಡಬೇಕಾಗತ್ತೆ. ಸ್ತ್ರೀ ಪುರುಷ ಭೇದ ಭಾವ, ನಮ್ಮವರು ಬೇರೆಯವರು ಯಾವುದೊಂದು ಕೂಡ ಅಲ್ಲಿ ಕಾಣಿಸದೆ ಆತ್ಮದ ಅನುಭೂತಿ, ಆತ್ಮದ ಸುಗಂಧ, ಆತ್ಮದ ಶಾಂತಿ, ಆತ್ಮೀಯತೆ ಮಾತ್ರ ಯಾರು ಅಭ್ಯಾಸ ಮಾಡಿಕೊಂಡಿರ್ತಾರೋ ಅಂಥವರಿಗೆ ಬಾಬಾರವರು ಈ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಅಲ್ಲ. ಇದನ್ನು ನಾವು ದಾರಿ ತಪ್ಪಿಸೋದಕ್ಕೆ ಅಥವಾ ದಿಕ್ಕು ತಪ್ಪಿಸೋದಕ್ಕೆ ಬಳಸ್ಕೋಬಾರ್ದು, ಅಥವಾ ಬೇರೆಯವರನ್ನು ಎದುರಿಸೋದಕ್ಕೆ ಬೆದರಿಸೋದಕ್ಕಾಗಲಿ, ಅಥವಾ ನಾವು ಏನು ಮಾಡಿದರೂ ಸ್ವೀಕಾರ ಮಾಡಿ ಅನ್ನೋ ದಬ್ಬಾಳಿಕೆ ಅಸ್ತ್ರವಾಗಿ ಇದನ್ನು ನಾವು ಬಳಸ್ಕೊಳ್ಬಾರ್ದು. ಯಾಕೆ ಅಂದರೆ ಇದು ಜ್ಞಾನ ಮಾರ್ಗ. ಭಾವನಾತ್ಮಕವಾದ ಆಟಗಳು ಇಲ್ಲಿ ನಡೆಯೋದಿಲ್ಲ. ಬರೀ ಎದುರಿಸೋದ್ರಿಂದ, ಭಯಪಡಿಸೋದ್ರಿಂದ ಇದು ಭಕ್ತಿ ಮಾರ್ಗ ಅಲ್ಲ, ಇದು ಜ್ಞಾನ ಮಾರ್ಗ. ಇಲ್ಲಿ ಏನಿದೆಯೋ, ಹೇಗಿದೆಯೋ ಹಾಗೆಯೇ ನಾವು ಅರ್ಥೈಸಿಕೊಳ್ಬೇಕು, ಹಾಗೆಯೇ ಅಳವಡಿಸಿಕೊಳ್ಬೇಕು, ಹಾಗೆಯೇ ಸ್ವೀಕಾರ ಮಾಡಬೇಕು. ಇಲ್ಲವಾ ಇಲ್ಲಿ ಭಯಪಡೋ ಮಾತೇ ಇಲ್ಲ. ಇಲ್ಲಿ ಭಾವನಾತ್ಮಕವಾದ ಆಟಕ್ಕೆ ಜಾಗಗಳೇ ಇಲ್ಲ. ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು, ಯಥಾರ್ಥವಾಗಿ ಧಾರಣೆ ಮಾಡಿಕೊಳ್ಬೇಕು, ಯಥಾರ್ಥವಾಗಿ ಅನುಭವಿಸಬೇಕೇ ಹೊರತಾಗಿ ಇಲ್ಲಿ ಯಾವುದೇ ಮಹಾವಾಕ್ಯವನ್ನು ನಾವು ಯದ್ವಾ ತದ್ವಾ ನಮ್ಮ ಮನಸ್ಸೋ ಇಚ್ಛೆ ಹೇಳೋದಾಗಲಿ ಕೇಳೋದಾಗಲಿ ಮಾಡಿದರೆ ಖಂಡಿತ ನಾವು ಕೂಡ ಆ ಒಂದು ಪಾಪದಲ್ಲಿ ಭಾಗಿಯಾದಂತೆ. ಯಾಕಂದರೆ ಪರಮಾತ್ಮ ನಿರಾಕಾರನಾಗಿರುವ ಕಾರಣ, ಅವ್ಯಕ್ತದಲ್ಲಿರುವ ಕಾರಣ ಅವರ ಮಹಾವಾಕ್ಯವನ್ನು ನಾವು ತಿರುಚಿ ನಮಗೆ ಬೇಕಾದಂಗೆ ನಾವು ಬಳಸ್ಕೊಂಡಿದ್ದೆ ಆದರೆ ಅಸ್ತ್ರ ಪರಮಾತ್ಮಂದು. ಆದರೆ ಅದು ನಮಗೆ ಶಸ್ತ್ರವಾಗಿ ನಮ್ಮನ್ನೇ ವಿನಾಶ ಮಾಡೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಬಾಬಾರವರ ಮಹಾವಾಕ್ಯಗಳನ್ನು ನಾವು ಬೇರೆಯವರ ಮೇಲೆ ಹೇರುವಾಗ ಬಹಳ ಸೂಕ್ಷ್ಮತೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಮಸ್ಟ್ ಆ್ಯಂಡ್ ಶುಡ್ ಅದರ ಜೊತೆಗೆ ಬೇರೆಯವರಿಗೆ ಹೇಳುವ ಮೊದಲು ಬಾಬಾರವರು ನನಗೆ ಕೊಟ್ಟಿರುವ ಜವಾಬ್ದಾರಿ
ಅಥವಾ ಹೋಮ್ವರ್ಕನ್ನು ನಾನು ಮಾಡ್ತಿದ್ದೇನಾ ಅನ್ನೋದು ಸ್ವಯಂನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವತ್ತು ನಿಮಿತ್ತ ಯಾರಿರಲಿ, ಒಬ್ಬ ಬ್ರಹ್ಮ, ಒಬ್ಬ ದಾದಿ. ಉಳಿದಿರೋರೆಲ್ಲ ನಾವು ಮಮ್ಮನ ಆದಿಯಾಗಿ ಇಲ್ಲಿಯ ತನಕ ನಾವು ಸ್ಟೂಡೆಂಟ್ಸ್ ಅಷ್ಟೇನೆ, ಎಲ್ಲರೂ ಸ್ಟೂಡೆಂಟ್ಸೇ. ಒಂದು ಆಡಳಿತಾತ್ಮಕ ವ್ಯವಸ್ಥೆಗಾಗಿ ಈಗ ಒಂದು ಮನೆಯಲ್ಲಿ ತಾಯಿ ಕಸ ಹೊಡಿತಾ ಇರ್ಬೋದು, ಅಡಿಗೆ ಮಾಡ್ತಾ ಇರ್ಬೋದು, ಒಬ್ಬರು ನಿಮಿತ್ತ ಬೇಕಾಗುತ್ತೆ. ಮಕ್ಕಳು ಹೋಗಿ ಕಿರಾಣಿ ತರ್ಬೋದು, ಅಪ್ಪ ಹೋಗಿ ದುಡಿದು ಬರ್ಬೋದು, ಒಂದು ಮನೆಗೆ ಕೆಲಸ ಮಾಡ್ಬೋದು. ಹಾಗಾಗಿ ಇವರು ಸ್ಥಾನಮಾನಗಳು ಬೇರೆ ಅಲ್ಲ, ಅವ್ರವ್ರು ಅದಕ್ಕೆ ನಿಮಿತ್ತ. ಸ್ಟೂಡೆಂಟ್ ಆಗಿ ನಾನು ನಿಮಿತ್ತ, ಟೀಚರ್ ಆಗಿ ಅವ್ರ ನಿಮಿತ್ತ, ಓದಿಸೋದಕ್ಕೆ ಅವ್ರ ನಿಮಿತ್ತ, ಓದೋದಕ್ಕೆ ನಾವು ನಿಮಿತ್ತ. ಓದಿಸಿದ ತಕ್ಷಣ ಅವರು ಸ್ಟೂಡೆಂಟೇ, ಓದುವಾಗಲೂ ಅವರೇ ಸ್ಟೂಡೆಂಟೇ. ಅದನ್ನು ಮರಿಬಾರ್ದು ನಾವು. ಇಲ್ಲಿ ಎಲ್ಲರೂ ಸ್ಟೂಡೆಂಟ್ಗಳೇ, ಯಾರೂ ಟೀಚರ್ ಇಲ್ಲ, ಒಬ್ಬರೇ ಪರಮಾತ್ಮ ಟೀಚರ್. ನಿಮಿತ್ತ ಯಾರು ಅಂದರೆ ಒಬ್ಬ ಬ್ರಹ್ಮ, ಇನ್ನೊಬ್ಬರು ದಾದಿ. ಅವರು ಶರೀರದಲ್ಲಿ ಬಂದಿರೋ ಕಾರಣಕ್ಕೆ. ಉಳಿದಿರೋರು ಯಾರೂ ನಿಮಿತ್ತ ಅಲ್ಲ. ನಾವೆಲ್ಲ ವಿದ್ಯಾರ್ಥಿಗಳೇ, ನಮ್ಮದೆಲ್ಲ ಒಂದು ಪರಿವಾರ, ನಮ್ಮದೆಲ್ಲ ಒಂದು ಸಂಘಟನೆ. ನಾವೆಲ್ಲರೂ ಸೇರಿಕೊಂಡು ಇದನ್ನು ಅರ್ಥೈಸಿಕೊಂಡು ಪರಮಾತ್ಮ ಕೊಟ್ಟಿರುವ ಮಹಾಭೋಜನವನ್ನು ಸ್ವೀಕಾರ ಮಾಡಿ ನಾವು ದಷ್ಟಪುಷ್ಟ ಆಗೋದ್ರ ಕಡೆಗೆ ಗಮನ ಇರಬೇಕೇ ಹೊರತಾಗಿ ಇಲ್ಲಿ ಯಾರೂ ನಾವು ಸುಪ್ರೀಂ ಅಲ್ಲ, ಇಲ್ಲಿ ಯಾರೂ ನಾವು ಅತಿಶಯ ಶಕ್ತಿಯನ್ನು ಪಡೆದು ಬಂದವರಲ್ಲ. ಎಲ್ಲರೂ ಈ ಯಜ್ಞದೊಳಗಡೆ ಒಂದು ಮನೆ ಅಂದ ಮೇಲೆ ಒಂದು ಸಿಂಹಾಸನ, ಒಂದು ಚೇರು, ಒಂದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಕಸಬರಿಗೇನೂ ಮುಖ್ಯ ಆಗುತ್ತೆ. ಹೇಗೋ ಹಾಗೆ ಯಜ್ಞದ ಒಳಗಡೆ ಬಂದಿರುವ ಪ್ರತಿಯೊಂದು ಆತ್ಮನಿಗೂ ಅಷ್ಟೇ ವ್ಯಾಲ್ಯೂ ಇದ್ದೇ ಇರುತ್ತೆ. ಹಾಗಾಗಿ ಈ ದೃಷ್ಟಿಯಲ್ಲಿ ಬರೋದೇ ನಿಜವಾದ ಆತ್ಮೀಯ ದೃಷ್ಟಿಯಾಗುತ್ತೆ. ಪ್ರತಿಯೊಬ್ಬರಿಗೂ ಸಮಾನ ಗೌರವವನ್ನು ಕೊಟ್ಟು ಸಮಾನವಾಗಿ ಸ್ವೀಕಾರ ಮಾಡಿ ಸರ್ವರನ್ನು ಆತ್ಮೀಯ ದೃಷ್ಟಿಯಲ್ಲಿ ನೋಡೋಣ. ಮತ್ತು ನಮ್ಮನ್ನು ನಾವು ಈ ಪಾತ್ರದಿಂದ ಅತೀತ ಮಾಡಿಕೊಂಡು ಸ್ವಯಂವನ್ನು ಸದಾಕಾಲಕ್ಕಾಗಿ ನಾವು ಚೆನ್ನಾಗಿ ತಿಳಿದು ಸಂಯಮರಾಗಿರೋಣ ಮತ್ತು ಸಮಯವನ್ನು ಕೂಡ ಗುರುತಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಮಹಾವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ಅದಕ್ಕೆ ಇವತ್ತಿನ ಈ ಅವ್ಯಕ್ತ ಮುರಳಿಯ ಸಾರನೇ ಇತ್ತು, ಸ್ವಯಂಕೆ ಜಾನ್ನೆ ಸೆ ಸಂಯಮ್ और समय की पहचान ಅಂತ. ಹಾಗಾಗಿ ಬಹುಶಃ ಇದು ನಿಮಗೆ ಆತ್ಮದ ಬಗ್ಗೆ ಜಾಗೃತಿ ಮೂಡಿಸಿರುತ್ತೆ ಅಂತ ನಾನು ಭಾವಿಸ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ನೀವು ಯಾರದ್ದಾದರೂ ಕ್ಲಾಸ್ ಕೇಳಿ, ಅದು ಆತ್ಮಕ್ಕೆ ಓರಿಯೆಂಟೆಡ್ ಆಗಿರಬೇಕು, ಆತ್ಮವನ್ನು ಎನ್ಲೈಟ್ ಮಾಡುವಂತಿರಬೇಕು, ಆತ್ಮವನ್ನು ಜಾಗೃತಿ ಮಾಡುವಂತಿರಬೇಕು, ಆತ್ಮದ ಸ್ಮೃತಿಯನ್ನು ಕೊಡುವಂತಿರಬೇಕು, ಆತ್ಮದ ಸ್ಥಿತಿಯನ್ನು ತರುವಂತಿರಬೇಕು. ಇದನ್ನು ಬಿಟ್ಟು ಪಾತ್ರದ ವೈಭವೀಕರಣ, ಕರ್ಮದ ವೈಭವೀಕರಣ, ಭಯದ ವೈಭವೀಕರಣ, ಶಾಸ್ತ್ರದ ವೈಭವೀಕರಣ, ಭಕ್ತಿಯ ವೈಭವೀಕರಣ, ಇದೆಲ್ಲವೂ ಕೂಡ ಔಟ್ ಆಫ್ ಸಿಲೆಬಸ್ ಆಗುತ್ತೆ. ಫೋಕಸ್ ಆನ್ ಪಾಯಿಂಟ್, ಅಂತಿಮ ಕಡೆಗೆ ಬಂತಿದ್ದೀವಿ ನಾವು. ಸಮಯ ಇಲ್ಲ. ಆತ್ಮದ ಪಾಠಗಳನ್ನು ಯಾರು ಹೇಳಿದ್ರು ಕೇಳಿ, ಅದು ಯಥಾರ್ಥವಾಗಿದ್ದರೆ ಮಾತ್ರ. ಆತ್ಮದ ಬಗ್ಗೆ ಒಂದು ಸಲ ಮತ್ತೆ ತಪ್ಪು ಕಲ್ಪನೆ ನಿಮಗೆ ಬಂದರೆ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಮತ್ತಾರೂ ಈ ಜಗತ್ತಲ್ಲಿ ಬರೋದಿಲ್ಲ. ಹಾಗಾಗಿ ಆತ್ಮ ಹೇಗಿದೆಯೋ ಹಾಗೇ ನಿಖರವಾಗಿ ಸ್ಪಷ್ಟವಾಗಿ ಕ್ಲಾರಿಟಿ ಸಿಗುವಂಥ ಕ್ಲಾಸ್ಗಳನ್ನು ಮಾತ್ರ ಕೇಳಿ, ಅದರಿಂದ ಮಾತ್ರನೇ ಲಾಭ ಇದೆ. ಮತ್ತು ಅದೇ ಸ್ಮೃತಿಯಲ್ಲಿ ಸದಾಕಾಲ ಇರುವಂಥ ಅಭ್ಯಾಸ ಮಾಡಿ. ಬರೀ ಕೇಳೋದು ಬಿಡೋದಲ್ಲ, ಅದರ ಅಭ್ಯಾಸದ ಕಡೆಗೆ ಬಹಳ ಗಮನ ಕೊಡಿ ಅಂತ ಹೇಳ್ತಾ, ನಾನು ಕೂಡ ಆತ್ಮೀಯ ಅಭ್ಯಾಸವನ್ನು ಸದಾಕಾಲ ಮಾಡೋದರಲ್ಲಿನೇ ನಿರತನಾಗಿರ್ತೇನೆ. ಯಾಕಂದರೆ ಇದೇ ಆದಿಯ ಪಾಠ, ಇದೇ ಅಂತ್ಯದ ಪಾಠ. ಇಲ್ಲಿ ಪರಮಾತ್ಮನೂ ಕೂಡ ಒಂದು ಆತ್ಮ ಆಗಿ ನನಗೆ ಕಾಣಿಸ್ಬೇಕು. ಅಷ್ಟರ ಮಟ್ಟಿಗೆ ಆತ್ಮೀಯತೆ ಬಂತು ಅಂದರೆ ನಿಜವಾದ ಆತ್ಮ ಅಭಿಮಾನಿಗಳಾಗ್ತೀವಿ. ಇದನ್ನೇ ಬಾಬರವರು ಕೂಡ ಬಯಸುವಂಥದ್ದು. ಹಾಗಂತ ಪರಮಾತ್ಮನ ಬಗ್ಗೆ ನಾವು ಕಡಿಮೆ ತಿಳ್ಕೊಂಡು ಬಿಟ್ಟಿದ್ದೀವಲ್ಲ. ಆತ್ಮ ಅಂತ ನೀವು ಕಡಿಮೆ ತಿಳ್ಕೊಂಡಿರೋದಕ್ಕೇ ನೀವು ಸಾಮಾನ್ಯವಾಗಿ ನೋಡ್ತಾ ಇದ್ದೀರಿ. ಆತ್ಮ ಅರ್ಥಾತ್ ಪರಮಾತ್ಮ ಅಥವಾ ಇಬ್ಬರಲ್ಲೂ ಕೂಡ ಒಂದೇ ಥರನಾದ ಶಕ್ತಿ ಇದೆ ಅನ್ನೋ ಸತ್ಯ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಯಾವತ್ತೂ ಕೂಡ ಭೇದ ಭಾವ ಮಾಡುವ ಅವಶ್ಯಕತೆ ಇಲ್ಲ. ಪರಮಾತ್ಮನಂತೆಯೇ ನಾವೆಲ್ಲ ಮಕ್ಕಳಿದ್ದೀವಿ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಆತ್ಮವನ್ನು ನಾವು ಕಡಿಮೆಯಾಗಿ ನೋಡುತ್ತಾ ಇರೋದಕ್ಕೆ ಪರಮಾತ್ಮನ ಬಗ್ಗೆ ನಮಗೆ ನಾವೇನೋ ಅವಮಾನ ಮಾಡ್ತಿದ್ದೀವಿ ಅನ್ನುವ ಭ್ರಮೆ ಅಥವಾ ಭಯ ಆಗುತ್ತೆ ನಮಗೆ. ನಿಜಕ್ಕೂ ಇಲ್ಲ. ಹೇಗೆ ಪರಮಾತ್ಮ ತಂದೆ ಇದ್ದಾರೆಯೋ ನಾವೆಲ್ಲರೂ ಹಾಗೆ ಒಬ್ಬೊಬ್ಬ ಆತ್ಮರೂ ಇದ್ದೀವಿ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದು ಆತ್ಮರಿಗೆ ಗೌರವವನ್ನು ಕೊಟ್ಟು ಆತ್ಮ ಗೌರವವನ್ನು ನಾವು ಕಾಪಾಡಿಕೊಳ್ಳೋಣ. ಬಂದಿರೋದು ಈ ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಆತ್ಮ ಗೌರವವನ್ನು ನಾವು ಕಾಪಾಡಿಕೊಂಡು ಎಲ್ಲರನ್ನು ನಾವು ಕರೆದುಕೊಂಡು ಗೌರವಯುತವಾಗಿ ಮನೆಗೆ ಹೋಗಬೇಕೇ ಹೊರತಾಗಿ ಇಲ್ಲಿ ಆತ್ಮ ಗೌರವವನ್ನು ಕಳೆದುಕೊಂಡು ಪ್ರಕೃತಿಯನ್ನು ಮೆರೆಸಿಬಿಟ್ಟು ಪಾತ್ರವನ್ನು ಉಧೋ ಅಂತ ಹೇಳಿ ನಾವು ಜಾಗಟೆ ಒಡೆಯೋದು ಬೇಡ. ಪಾತ್ರದ ಅಭಿಮಾನವನ್ನು ಬಲೆ ನಾವು ಪ್ರಕೃತಿಗಾಗಲಿ ಪಾತ್ರಕ್ಕಾಗಲಿ ಕೃತಜ್ಞತೆಯನ್ನು
ಆದರೆ ಯಾವುದೇ ಕಾರಣಕ್ಕೂ ನಾವು ಈ ದೇಹದ ಅಭಿಮಾನದಲ್ಲಿ ಉಳಿಯದೆ, ಭಯದಲ್ಲಿ ಬರದೆ, ಪ್ರಕೃತಿನೇ ಪರಮಶ್ರೇಷ್ಠ ಅಂತ ಭಾವಿಸದೆ, ಆತ್ಮವನ್ನು ಕಡೆಗಣಿಸದೆ, ನನ್ನ ಆತ್ಮ ಇದೆಲ್ಲದಕ್ಕಿಂತನೂ ಉನ್ನತ, ಇದೆಲ್ಲದಕ್ಕಿಂತನೂ ಶ್ರೇಷ್ಠ ಅನ್ನುವ ಅಭಿಮಾನದಲ್ಲಿ ಬಂದು ಆತ್ಮಗೌರವವನ್ನು ಕಾಪಾಡಿಕೊಳ್ಳೋಣ, ಆತ್ಮಗೌರವವನ್ನು ಎತ್ತಿ ಹಿಡಿಯೋಣ. ಇದೇ ನಿಜವಾದ ಆತ್ಮ ಜಾಗೃತಿಯಾಗಿದೆ. ಇದನ್ನೇ ಎಲ್ಲರಿಗೂ ನಾವು ತಿಳಿಸೋಣ ಮತ್ತು ಅನುಭವಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು, ಅವ್ಯಕ್ತ ಮಹಾವಾಕ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸ್ವಯಂ ಬಾಪ್ ದಾದಾರವರು ಇಂಥ ಒಂದು ಮಹಾವಾಕ್ಯವನ್ನು ಕೊಟ್ಟಿರುವ ಬಾಪ್ ದಾದಾರವರಿಗೆ ತಾವೆಲ್ಲ ಆತ್ಮರ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಿತ್ತರಾಗಿರುವ ದಾದೀಜಿಯವರಿಗೆ, ಪ್ರಜಾಪಿತ ಬ್ರಹ್ಮ, ಮಮ್ಮ, ಎಲ್ಲ ಆದಿರತ್ನರಿಗೂ, ಯಜ್ಞದ ಎಲ್ಲ ಪೋಷಕರಿಗೂ, ನಿಮಿತ್ತರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಾವೆಲ್ಲರೂ ಕೂಡ ಇನ್ನೂ ಸೂಕ್ಷ್ಮವಾಗಿ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚಾ. ಓಂ ಶಾಂತಿ.